ಶರೀಫ್ ಅಜ್ಜಿನ ಪ್ರಪಂಚನೇ ಬೇರೆ. ಆತ ಮಾತಾಡ್ತಾ ಮಾತಾಡ್ತಾ ಈ ಲೋಕದ ಮಾತಾಡ್ತಾ ತಟ್ಟಂತ ಆ ಲೋಕಕ್ಕೆ ಕಾಲಿಟ್ಬಿಡ್ತಾನೆ. ಅದೇ ಅವನ ವೈಶಿಷ್ಟ್ಯ. ಅವನು ಮಾತಾಡ್ತಿರೋದೆಲ್ಲ ತನ್ನ ಸುತ್ತಮುತ್ತಲು ನೋಡಿದಂಥ ವಸ್ತುಗಳದೇ. ನಿನ್ನೆ ನೋಡಿದ್ವಿ ಆ ಹಾಡನ್ನ, ಕೋಳಗನ ಕೋಳಿ ನುಂಗಿತ್ತ ತಂಗಿ. ಆ ಕೋಡ್ಗ ಕೋಳಿ ಗೊತ್ತಿರುವಂಥ ವಸ್ತುಗಳು, ಹಗ್ಗ, ಮಗ್ಗ, ಲಾಳಿ, ಹೋತ, ಆನೆ ಮಾಡ್ತಿರುವಂಥ ಕೆಲಸ, ಕುಂಟಿ ಹೊಡೆಯುವಾಗ ಮೇಲಿರುವಂಥ ಮೇಳಿ, ಅದನ್ನೆಲ್ಲ ಹಿಡ್ಕೊಂಡು ಒಂದು ಅದ್ಭುತವಾದ ದೃಶ್ಯವನ್ನು, ಪ್ರತಿಮೆಯನ್ನು ಕಲ್ಪಿಸ್ತಾನಲ್ಲ ಶಿಶುನಾಳ ಶರೀಫ. ನಿಜವಾಗ್ಲೂ ಅದ್ಭುತವಾದಂಥ ಕಲ್ಪನೆ. ಇದನ್ನ ಎಷ್ಟೋ ಸಲ ಅನ್ಕೋತೀವಿ, ಇಂಥ ಒಡಪಿನ ಪದಗಳನ್ನು, ಈ ಬೆಡಗಿನ ಪದಗಳನ್ನು ಯಾಕೆ ಬರೆದ್ರು ಅಂತ ಹಿಂದಕ್ಕೊಮ್ಮೆ ಚರ್ಚೆ ಮಾಡಿದ್ದೇವೆ. ಆಧ್ಯಾತ್ಮಿಕ ವಿಷಯಗಳನ್ನು ತುಂಬ ತೆರೆದಿಡಬಾರದು ಅಂತ. ಇದನ್ನು ಸಂಧ್ಯಾ ಭಾಷೆ, ಸಂದೇಹ ಭಾಷೆ ಅಂತ ಕರೀತಾರೆ. ಎಲ್ಲರೂ ಮಾಡಿದಂಥ ಪ್ರಯೋಗನೇ. ಉತ್ತರದಲ್ಲೂ ಬೇಕಾದಷ್ಟು ಜನ ಮಾಡಿದ್ದಾರೆ, ದಾಸರಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ. ಕನಕನ ಮುಂಡಿಗೆಗಳೇ ಅಂತ ಹೆಸರು. ಪುರಂದರದಾಸರು ಅಂಥ ಮುಂಡಿಗೆಗಳನ್ನು ಬೇಕಾದಷ್ಟು ಬರೆದಿದ್ದಾರೆ. ಅಲ್ಲಮ ಪ್ರಭು ಅಂತೂ ಅಲ್ಲಮ ಬೆಡಗಿನ ವಚನಗಳು ಅಂತ ಕರಿತೇವೆ, ತತ್ವಪದ ಅಂತ ಕರಿತೇವೆ. ಯಾಕೆ ಹೀಗೆ ಗೂಢವಾಗಿ ಬರೆದ್ರು ಅಂದರೆ, ಅತ್ಯಂತ ಬಹು ಬೆಲೆ ಬಾಳುವಂಥ ಆಧ್ಯಾತ್ಮಿಕ ಸತ್ಯವನ್ನು ಹಾಗೆ ಬಿಚ್ಚಿ ಬಿಚ್ಚಿಟ್ರೆ ಬೆಲೆ ಅರ್ಥ ಆಗಲ್ಲ. ತಾವು ಗಮನಿಸಿದ್ದೀರಿ, ನಮ್ಮ ಹಿಂದೂ ಪರಂಪರೆಯಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿ ಒಳಗೆ ದೀಪ ಇರಬಾರದು ಅಂತ ಇತ್ತು. ದಂದಾದೀಪ ಅಂದ್ಬಿಟ್ರೆ ಬೇರೆ ದೀಪ ಇರಬಾರದು ಅಂತ. ಅದು ನೋಡಿ ಯಾಕೆ ಹಂಗೆ ಇಡ್ತಿದ್ರು ಅಂದರೆ, ಈಗೆಲ್ಲ ಫ್ಲ್ಯಾಶ್ ಲೈಟ್ ಹಾಕಿಡ್ಬೋದು ದೂರಿಂದ ಕಾಣಿಸ್ಲಿ ಅಂತ. ಉದ್ದೇಶ ಇಷ್ಟೇ ಇತ್ತು, ಸಾಧಕ ಪರಿಶ್ರಮ ಮಾಡೋದು ಹೊರತು ದೇವಸ್ಥಾನ ವಿಗ್ರಹ ದರ್ಶನ ಆಗಬಾರ್ದು ಅಂತ. ಪರಿಶ್ರಮ ಮಾಡಬೇಕು. ಅದಕ್ಕೆ ಮಂಗಳಾರತಿ ಮಾಡಿದಾಗ ಎಲ್ಲರೂ ನೋಡ್ತಿರ್ತಾರೆ, ಆ ಮುಖದ ಹತ್ರ ತೊಗೊಂಡೋಗಿ ತೋರಿಸ್ತಾರೆ, ಆಗ ನೋಡಿ ವಿಗ್ರಹ ನೋಡ್ಕೊಳ್ಳಿ ಅಂತ ಹೇಳಬೇಕು. ವಿಗ್ರಹ ನೋಡಬೇಕಾದ್ರೆ ಪರಿಶ್ರಮದ ಅವಶ್ಯಕತೆ ಇರಬೇಕಾದ್ರೆ, ಅಧ್ಯಾತ್ಮ ಚಿಂತನೆ ಏನು ಮಾಡ್ಬೇಕಾದ್ರೆ ಹೆಚ್ಚು ಪರಿಶ್ರಮ ಬೇಕಾಗ್ತದೆ. ಆದ್ದರಿಂದ ಪರಿಶ್ರಮ ಉಳ್ಳವರಿಗೆ ಮಾತ್ರ. ನಾನು ಹೇಳಿದೆ, ಕಾಜಿನ ಚೂರು ರಸ್ತೆ ಮೇಲೆಲ್ಲ ಬಿದ್ದಿರ್ತವೆ, ವಜ್ರಗಳನ್ನು ಲಾಕರ್ದಲ್ಲೇ ಹಾಕಬೇಕು, ಬೇರೆ ಗತಿ ಇಲ್ಲ. ಹಾಗೆ ಲಾಕರ್ದಲ್ಲಿ ಹಾಕಿಟ್ಟು, ಲಾಕರ್ ನಂಬರ್ ಗೊತ್ತಿದ್ದು ತೆಗೆಯೋಕೆ ಗೊತ್ತಿದ್ದರೆ ಮಾತ್ರ ನಿಮಗೆ ಸಿಕ್ಕಿರಬೇಕು ಒಳಗಿನ ವಸ್ತು. ಹಾಗೆ ಸಂಧ್ಯಾ ಭಾಷೆಯಲ್ಲಿ ಬರೆದಂಥದ್ದು ಅದ್ಭುತವಾದಂಥ ಆ ಪದ ತತ್ವಪದ, ಬೆಡಗಿನ ವಚನ ಅಂತ ಕರಿಬಹುದು. ಡಾಕ್ಟರ್ ರಾಮಸ್ವಾಮಿ ಅವರು ಇದೇ ಹೇಳಿದ ಹಾಗೆ ಅಲ್ಲಮ ಪ್ರಭುವಿನ ಶಿಷ್ಯ ಇದ್ದ, ತುಂಬ ಮೆಚ್ಕೊಂಡವನು. ಎಷ್ಟೋ ಸಲ ಅಲ್ಲಮನ ಮೇಲೆ ಬೇಕಾದಷ್ಟು ಪದ್ಯಗಳನ್ನು ಬರೆದಿದ್ದಾನೆ ಶರೀಫ್ ಅಜ್ಜ. ಆದರೆ ಅಲ್ಲಮ ಪ್ರಭುವಿನ ಧಾಟಿಯಲ್ಲಿ ಒಡಪಿನ ವಚನಗಳನ್ನು ಬರೆದಿದ್ದಾನೆ. ಅಂಥದ್ದು ಒಂದು ಅಷ್ಟು ದೊಡ್ಡದಾಗದಿದ್ರು, ಇನ್ನು ಅದೇ ಹಾದಿಯಲ್ಲಿರುವಂಥ ಇನ್ನೊಂದು ಪದ್ಯ ತುಂಬ ಇಷ್ಟವಾಗಿರುವಂಥ ಪದ್ಯ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಅಂತ. ಒಂದೊಂದ್ಸಲ ನಮ್ಮ ಮಕ್ಕಳಿಗೆ ಅನ್ನಲ್ವಾ, ನಮ್ಮ ಮಕ್ಕಳು ನೋಡಿದಾಗ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ನೋಡಿ ಈಕೆ, ಮನೆ ಎಷ್ಟಿದ್ಲು ಅಂತ ಅನ್ನಲ್ವಾ ನಾವು. ನಮ್ಮ ಕಣ್ಣು ಮುಂದೆ ಬೆಳೆದ ಮಕ್ಕಳು ಒಂದೇ ಸಲ ದೊಡ್ಡವರಾದಂಗೆ ಆಗಿಬಿಡ್ತಾರೆ. ಅದರಲ್ಲೂ ಹುಡುಗಿಯರಿದ್ದರೆ ಮನೆಯಲ್ಲಿ ಅವು 8ನೇ ಕ್ಲಾಸ್ ಬಂದು ಒಂದು ಸೀರೆ ಉಟ್ಕೊಂಡು ಬಂದುಬಿಟ್ರೆ ಮುಗಿದೋಯ್ತು, ಗೊತ್ತೇ ಆಗಲ್ಲ 8ನೇ ಕ್ಲಾಸ್ ಹುಡುಗಿ ಅಂತ. ಎಷ್ಟೋ ಸಹ ಮೊನ್ನೆ ಪ್ರೋಗ್ರಾಮ್ ಹೋಗಿದ್ದೆ ನಾನು, ಸ್ಕೂಲಿಗೆ ಹೋದಾಗ ಆ ಪುಟ್ ಮಕ್ಕಳು ದಿನ ಬಂದು ಕ್ಲಾಸಲ್ಲಿ ಕೂತ್ಕೊಳ್ಳೋ ಹುಡುಗರು ಆ ಕಲ್ಚರಲ್ ಪ್ರೋಗ್ರಾಮ್ ಇದ್ದ ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಇವ್ರು ಯಾರು ಬಂದರು ಇಲ್ಲಿ ಅವರು ಅಂತ ಅನಿಸ್ಬಿಡುತ್ತೆ. ಒಂದೇ ಸಲ ಮಕ್ಕಳು ಎಷ್ಟು ದೊಡ್ಡವರಾದರು ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು, ಮಗ ಬಂದು ಅಪ್ಪನಿಗೆ ಹೇಳ್ತಾನಂತ, ಅಪ್ಪ ನೀನು ಚಪ್ಪಲಿ ಕರೆಕ್ಟ್ ಆಗತ್ತೆ ನನಗೆ ಅಂದ ಅಂದರೆ ಅವನ ವಯಸ್ಸಿಗೆ ಬಂದ ಅಂತ. ಹಾಗೆ ಎಲ್ರಿಗೂ ಆಗುವಂಥದ್ದು. ಇಲ್ಲೊಂದು ವಿಷಯ ಬೇರೆ ಇದೆ. ಇಲ್ಲಿ ಪ್ರಾಯ ಬಂತೆ ನಿನಗೆ ಅಂತ ಹೇಳಿದ ಹಾಗೆ ಆ ಹಾಡನ್ನು ಕೇಳೋಣ ಮೊದಲು. ಎಷ್ಟು ಚೆನ್ನಾಗಿರೋ ಹಾಡು, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಅಂತ. ಯಾರಿಗೆ ಹೇಳ್ತಾರೆ ಆಮೇಲೆ ನಂತರ ವಿಚಾರ ಮಾಡೋಣ. ಆ
ಎಂಥ ಬೇಗನೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ತಬ್ಲಾಗ ಒಂದು ಸ್ವಲ್ಪ ಬೇಸ್ ಕೊಡಿ. ತಬ್ಲಾಗ ಒಂದು ಸ್ವಲ್ಪ ಬೇಸ್ ಕೊಡಿ. ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ನಿಂತು ನೋಡಿ ಹೋಗದಂಗಾಯಿತೆ ನನಗೆ ನಿಂತು ನೋಡಿ ಹೋಗದಂಗಾಯಿತೆ ನನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ಪ್ರಾಯ ಬಂತೆ ನಿನಗೆ ಸಂತಿಗ್ ಹೋಗಿ ಸಣ್ಣದೊಂದು ಚಿಂತಾಕವ ಕದ್ದು ಬಂದು ಸಂತಿಗ್ ಹೋಗಿ ಸಣ್ಣದೊಂದು ಚಿಂತಾಕವ ಕದ್ದು ಬಂದು ಹಂತಿಲಿದ್ದ ಮಂದಿ ಕಂಡರೆ ಕೂಡಲೇ ಹಂತಿಲಿದ್ದ ಮಂದಿ ಕಂಡರೆ ಕೂಡಲೇ ಮೆಂತಿದವನ ಹಲಕೆ ನುಗ್ಗಿದೆ ಮೆಂತಿದವನ ಹಲಕೆ ನುಗ್ಗಿದೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ಪ್ರಾಯ ಬಂತೆ ನಿನಗೆ ನಿಂತು ನೋಡಿ ಹೋಗದಂಗಾಯಿತೆ ನನಗೆ ನಿಂತು ನೋಡಿ ಹೋಗದಂಗಾಯಿತೆ ನನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಸಣ್ಣಾಕಿ ಹುಡುಗಿ ಹಣಜಿ ಹುಲ್ಲಿನಾಗ ಅಡಗಿ ದಿನದಲ್ಲಿ ಸಣ್ಣಾಕಿ ಹುಡುಗಿ ಹಣಜಿ ಹುಲ್ಲಿನಾಗ ಅಡಗಿ ಬಣಜಿಗೆ ರನ್ನಾಣ ಕೂಡಿದೆ ಕೂಡಿ ಕಣಜ ತುಂಬ ಹೊನ್ನ ಗಳಿಸಿದೆ ಕಣಜ ತುಂಬ ಹೊನ್ನ ಗಳಿಸಿದೆ ಬಂತೆ ನಿನಗೆ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ನಿಂತು ನೋಡಿ ಹೋಗದಂಗ
ಬಸರಿನಲ್ಲಿ ಕರ್ಮ ಕಣ್ಣಿಗೆ, ಬಸರಿನಲ್ಲಿ ಕರ್ಮ ಕಣ್ಣಿಗೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ಪ್ರಾಯ ಬಂತೆ ನಿನಗೆ. ಎನಕಿ ಸಿಗದ ವಿಷಯ ಕೆಳಸಿ ಮಣಕಿ ಕೋಣನ ಎದ್ದ ಹಾಂಗ, ಎನಕಿ ಸಿಗದ ವಿಷಯ ಕೆಳಿಸಿ ಮಣಕ ಕೋಣನೆ ಎದ್ದ ಹಾಂಗ, ಉಣಿಸಿ ಬರದ ಅಡಿಗೆ ಮಾಡಿದೆ, ಉಣಿಸಿ ಬರದ ಅಡಿಗೆ ಮಾಡಿದೆ, ಶಿಶುನಾಳಧೀಶನ ಮಾತು ಎಷ್ಟು ಚಂದದ ಮಾತು ಅಂದರೆ, ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಬೈದು ತಿದ್ದಿ ಹೇಳ್ತೇವೆ, ಹಾಗೆ ಮಾಡೋದು ಸರಿಯಲ್ಲ ಅಂತ. ಅವ್ರು ಸಣ್ಣವರಿದ್ದಾಗ ತಿದ್ಕೋತಾರೆ, ವಾಪಸ್ ಮಾತಾಡೋಲ್ಲ ತೀರಾ ಸಣ್ಣವರಿದ್ದಾಗ. ಒಂಚೂರು ಹುಡುಗರು ದೊಡ್ಡವರಾದ್ಮೇಲೆ ಬುದ್ಧಿ ಹೇಳೋಕೆ ಹೋದಾಗ ಮುಖ ಗಂಟು ಹಾಕೋತಾರೆ. ಎಷ್ಟು ಹೇಳ್ತಿ ಬಿಡಪ್ಪ ತಿರ್ಗಾ ಮುರುಗ ಅಂತ ಮುಖ ಹೇಳ್ದಿದ್ರು ಮುಖ ಗಂಟು ಹಾಕೊಂಡಾಗ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡವರಾದ್ಮೇಲೆ ಬುದ್ಧಿ ಹೇಳೋಕೆ ಹೋದ್ರೆ ಏನಾಗುತ್ತೆ, ಏನು ಕಿರಿಕಿರಿಯಪ್ಪ ನಿಂದು ಅಂತ ಅಂದಾಗ, ಏನಪ್ಪ ಭಾಳ ದೊಡ್ಡವನಾಗ್ಬಿಟ್ಟು ಒಂದೇ ಸಲ ನೀನು ಅನ್ನಲ್ಲ ನಾವು. ಏನು ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟು, ಬುದ್ಧಿ ತಿಳಿದು ಬಿಡುತ್ತೆ ನಿನಗೆ ಅಂತ ವ್ಯಂಗ್ಯದಿಂದ ಹೇಳ್ತೀವಲ್ಲ, ಭಾಳ ದೊಡ್ಡವನಾಗ್ಬಿಟ್ಟೆ ನೀನು ಅಂತ. ಆ ಧಾಟಿ ಇಲ್ಲಿದೆ. ಎಂಥ ಬೇಗನೆ ಪ್ರಾಯ ಬಂತಪ್ಪ ನಿನಗೆ ಅಂತ ಕೇಳಿದ ಹಾಗೆ. ಎಷ್ಟು ಬೇಗ ಪ್ರಾಯ ಬಂದ್ಬಿಡ್ತಲ್ಲೋ ನಿನಗೆ, ನೀನು ನೋಡಿದ್ರೆ ಅನ್ಸಲ್ಲ, ಬುದ್ಧಿ ನೋಡಿದ್ರೆ ಅನ್ಸಲ್ಲ, ಬೇಗ ಪ್ರಾಯ ಬಂದಾಗ ಅನ್ಸುತ್ತೆ ನಿಂದು ಅಂತ ಹೇಳಿ, ನಿಂತು ನೋಡಿ ಹೋಗದ ಹಂಗ ಆಯ್ತು ನನಗೆ ಅಂತ. ನೀನು ನೋಡಿದರೆ ನಿಂತು ನೋಡಿ ಮುಂದೆ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆ, ತಿದ್ದಬೇಕಾಗಿದೆ, ನಿನ್ನ ಭಾಳ ತಿದ್ದಬೇಕಾಗಿದೆ, ನೀನು ನಿಂತು ನೋಡಿ ಮುಂದೆ ಹೋಗದ ಹಂಗ ಆಯ್ತಲ್ಲ ನನಗೆ ಅಂತ. ಎಷ್ಟು ಚಂದ ಮಾತದು. ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ಎಷ್ಟು ಬೇಗ ಪ್ರಾಯ ಬಂತಲ್ಲಪ್ಪ, ಭಾಳ ಉದ್ವಂತನಾಗಿ ಮಾತಾಡ್ತೀಯ ನೀನು.
ನಿಂತು ನೋಡಿ ಹೋಗದ ಹಂಗ ಆಯಿತನಿಗೆ. ಏನು ಹೇಳಬೇಕಂತಿದ್ದೀನಿ ಅಂತ ಹೇಳ್ತಾರೆ. ಎರಡೆರಡು ಪದ್ಯ ತೊಗೊಂಡ್ಬಿಡಿ ಮೇಡಮ್. ಎರಡು ತೊಗೊಂಡ್ರೆ ಮೊದಲೇ ಹೇಳ್ತಾರೆ ಸಂತಿಗೆ ಹೋಗಿ ಏನು ಮಾಡಿದ್ದೀನಿ ನೀನು ಅಂತ ಹೇಳ್ತಾರೆ. ಸಂತಿಗೋಗಿ ಸಣ್ಣದೊಂದು ಚಿಂತಕಾವ ಕದ್ದು ಬಂದು, ಸಂತಿಗೋಗಿ ಸಣ್ಣದೊಂದು ಚಿಂತಕಾವ ಕದ್ದು ಬಂದು, ಅಂತಿಲಿದ್ದ ಮಂದಿ ಕಂಡರೆ ಕೂಡಲೇ, ಅಂತಿಲಿದ್ದ ಮಂದಿ ಕಂಡರೆ ಕೂಡಲೇ, ಮೆಂತಿದ್ದವನ ಹಲಕೆ ನುಗ್ಗಿದೆ, ಮೆಂತಿದ್ದವನ ಹೊಲಕೆ ನುಗ್ಗಿದೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ. ದಿನದಲ್ಲಿ ಸಣ್ಣಾಕಿ ಹುಡುಗಿ ಹಣಜಿ ಹುಲ್ಲಿನಾಗ ಅಡಗಿ, ದಿನದಲ್ಲಿ ಸಣ್ಣಾಕಿ ಹುಡುಗಿ ಹಣಜಿ ಹುಲ್ಲಿನಾಗ ಅಡಗಿ, ಬಣಜಿಗೆ ರನ್ನಾಣ ಕೂಡಿದೆ ಕೂಡಿ, ಕಣಜ ತುಂಬ ಹನ್ನ ಗಳಿಸಿದೆ, ಕಣಜ ತುಂಬ ಹನ್ನ ಗಳಿಸಿದೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ. ನಿಂತು ನೋಡಿ ಹೋಗದಾಗ ಆಯಿತೆ ನನಗೆ, ನಿಂತು ನೋಡಿ ಹೋಗದಾಗ ಆಯಿತೆ ನನಗೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ, ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ. ಈ ಪದ ಆಸೆಯಿಂದ ಭೋಗಮುಖವಾಗಿರುವಂತಹ ಜೀವನವನ್ನು ಕುರಿತು ಬರೆದಂಥದ್ದು. ನಮ್ಮಲ್ಲಿ ಬಹಳಷ್ಟು ಜೀವಗಳು ಹಾಗಿದ್ದಾವೆ. ಆಸೆ ಕೊನೆ ಕ್ಷಣದವರೆಗೂ ಮುಗಿಯೋದಿಲ್ಲ, ಅದು ಭೋಗಮುಖವಾಗಿ ಇರುವಂಥದ್ದು. ಭೋಗ ಬೇಡ ಅಂತ ಯಾರೂ ಅನ್ನಲ್ಲ, ಬೇಕು ಬೇಕು ಅಂತ. ಯಾವಾಗ ಆಸೆಯಿಂದ ಭೋಗಮುಖವಾಗಿ ಹೋಗುವಂತಹ ಜೀವವನ್ನು ಕಂಡಾಗ ಹೇಳುವಂಥ ಮಾತಿದು. ಒಂದು ಹೆಣ್ಣಿನ ಉದ್ದೇಶಿಸಿ ಮಾತನಾಡಿದಾಗ ಶರೀಫರು ಬರೆದಿದ್ದಾರೆ. ಅದು ಬರೆದದ್ದು ನಮಗೆಲ್ಲನೂ, ಅದು ಬರೆದದ್ದು ಹೆಣ್ಣಿನ ಮೂಲಕ ಬರೆದಿದ್ರು ಕೂಡ ಅದು ಎಮ್ಮಿಗೂ ಎಲ್ಲರಿಗೂ ಅನ್ವಯಿಸುವಂಥ ಹಾಡು. ಆ ಜೀವ ಏನು ಮಾಡ್ತದೆ ಅಂತ, ಆಸೆಯಿಂದ ಭೋಗಮುಖವಾಗಿ ಹೋಗುವಂಥ ಜೀವ ಏನೇನು ಮಾಡ್ತದೆ ಅಂತ ಪಟ್ಟಿ ಮಾಡಿದ್ದಾರೆ. 2-3 ಸೋಲಲ್ಲಿ ಹೇಳ್ತಾರೆ. ಸಂತಿಗೆ ಹೋಗಿ ಸಣ್ಣದೊಂದು ಚಿಂತಕಾವ ಕದ್ದುಕೊಂಡು, ಹಂತಿಲಿದ್ದ ಮಂದಿ ಕಂಡರೆ ಕೂಡಲೇ ಮೆಂತೆದವನ ಹೊಲಕ್ಕೆ ನುಗ್ಗಿದೆ ಅಂತ. ಸಂತಿಗೆ ಹೋಗೋದು ಎದಕ್ಕೆ? ನಾವು ಸಾಮಾನು ಮಾರೋದಕ್ಕೆ ಹೋಗಬೇಕು, ಇಲ್ಲ ಕೊಳ್ಳೋದಕ್ಕೆ ಹೋಗಬೇಕು, ಎರಡೇ ಕೆಲಸ ಇರೋದು. ಅಥವಾ ಸಂತೆಯಲ್ಲಿ ಸುತ್ತ ಹಾಕ್ಕೊಂಬರ್ಬೋದು, ನೋಡ್ಕೊಂಬರ್ಬೋದು ಸಂತೆ ಹೇಗಿದೆ ಅಂತ. ವಿಂಡೋ ಶಾಪಿಂಗ್ ಅಂತೀವಲ್ಲ, ಹಾಗೆ ಮಾಡ್ಕೊಂಬರ್ಬೋದು. ಆದರೆ ಈಕೆ ಹೋದದ್ದೇ ಕೆಲಸ ಬೇರೆ. ಈಕೆ ಹೋದದ್ದು ಎದಕ್ಕೆ ಹೋಗಿದ್ದಾಳೆ? ಸಂತಿಗೆ ಹೋಗಿ ಸಣ್ಣದೊಂದು ಚಿಂತಕಾವ ಕದ್ದು ಬಂದು. ಯಾರ್ದೋ ಬಂಗಾರದ ಆಭರಣ, ಚಿಂತಕಾವ ಅಂದರೆ ಬಂಗಾರದ ಆಭರಣ. ಸಂತೆಯಲ್ಲಿ ಜನ ಬಂದಾಗ ಅವಸರದಲ್ಲಿ ಇರ್ತಾರೆ, ಆಭರಣಗಳ ಲಕ್ಷ್ಯ ಇರಲಿಕ್ಕಿಲ್ಲ, ಗದ್ಲಿದ್ದಾಗೆ ಆಭರಣ ಹೊರೆಯೋಕೆ ಅವಕಾಶ ಜಾಸ್ತಿ. ಆ ಸಂತೆಗೆ ಹೋಗಿ ಯಾರ್ದೋ ಒಂದು ಆಭರಣ ಕದ್ದು ಬಂದು ಹಂತಿಲಿದ್ದ ಮಂದಿ ಕಂಡರೆ, ಹಂತಿಲಿಂದ ಪಕ್ಕದಲ್ಲಿದ್ದಂಥ ಜನ ಯಾರೊಬ್ಬರು ನೋಡಿದ್ರು. ಈ ಬಸ್ಸಲ್ಲಿ ನೋಡ್ತೀವಿ ಪಿಕ್ ಪಾಕೆಟ್ ಮಾಡ್ತಾನೋ, ಪಿಕ್ ಮಾಡಿದ್ ಗೊತ್ತಾಗುತ್ತೆ ಮಾಡಿದ್ದಾನೆ ಅಂತ. ಹುಡುಕಿದ್ರೆ ಒಂದು ಕಡೆ ಏನೂ ಇರಲ್ಲ, ಅವನಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಅವರು. ಇಲ್ಲಿ ಹತ್ತಿರ ಜನ ನೋಡಿದ್ರು ಕದ್ದಿದ್ದಾಳೆ ಅವಳು ಅಂತಂದಾಗ ಆಕೆ ಏನು ಮಾಡಿದ್ಲು ಅಂದರೆ, ಹಂತಿಲಿದ್ದ ಮಂದಿ ಕಂಡರೆ, ಸುತ್ತಲ ಮಂದಿ ನೋಡಿದ ತಕ್ಷಣ ಕೂಡಲೇ ಮೆಂತೆದವನ ಹೊಲಕ್ಕೆ ನುಗ್ಗಿದೆ. ಈ ಮೆಂತ್ಯ ಸೊಪ್ಪು ಬೆಳೆದಿದ್ದಾರಲ್ಲ ಹೊಲದಲ್ಲಿ, ಅದರಲ್ಲಿ ಹೋಗ್ಬಿಟ್ಲು. ಅಲ್ಲಿ ಹೋಗಿ ಏನು ಮಾಡೋದು, ಮೆಂತ್ಯ ಸೊಪ್ಪು ಕ್ಲೀನ್ ಮಾಡೋದು, ಹಾಗೆ ಕಿತ್ತಿದ ಹಾಗೆ ಮಾಡೋದು. ಜನಕ್ಕೆ ಏನು ಅನಿಸ್ಬೇಕು, ಕೂಲಿ ಕೆಲಸಕ್ಕೆ ಬಂದಿದ್ದಾಳೆ ಅಂತ ಅನ್ಕೊಂಡಿರ್ಬೇಕು. ಬಂದದ್ದೇ ಅದಕ್ಕೆ ಬಂಗಾರದ ಆಭರಣ ಕದಿಯೋದಕ್ಕೆ ಬಂದದ್ದು. ಇದು ಆಸೆಯನ್ನು ತೋರಿಸುವಂಥದ್ದು. ಆಸೆ ನಂತರ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದು, ಆ ತಪ್ಪನ್ನು ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿದಂಥದ್ದು. ನಾವೆಲ್ಲ ಮಾಡೋದದೇ.
ಆಸೆ ಇರ್ತದೆ, ಆಸೆಗೋಸ್ಕರ ಏನಾದರೂ ಕೈಗೆ ಆಗಲಾರದಂಥ ಕೆಲಸವನ್ನು ಮಾಡಿ ಅದನ್ನು ಮುಚ್ಚಿಟ್ಕೊಂಡು ರಮಿಸೋಕೆ ಹೋಗುವಂಥದ್ದು. ತಪ್ಪು ಒಪ್ಪೆನ್ನುವುದು, ಜಾರಿ ಬೀಳುವುದು, ಕಡುಬು ನುಂಗುವುದು, ಇದು ತಾನೇ ಜೀವನ ಅಂತ ಡಿ.ವಿ.ಜಿ. ಭಾಳ ಚಂದ ಹೇಳ್ತಾರೆ. ಹಾಗೆ ಆಕೆ ಸಂತಿಗೆ ಹೋಗಿ ಬಂಗಾರದ ಆಭರಣ ಕೊಂದುಕೊಂಡು ಹೋಗುವಂಥದ್ದು. ನಮ್ಮಲ್ಲಿ ಸಾಮಾನ್ಯಗಳ ಆಸೆಗಳಿಗೆ ಮಿತಿ ಇಲ್ಲ ಅಂತ ಹೇಳಿದ್ನೆಲ್ಲ, ಮೂರುಗಳನ್ನು ಆರಿಸ್ತಾರೆ. ಏಷಣಾತ್ರಯಗಳು ಅಂತ. ಎಲ್ಲ ಆಸೆಗಳಲ್ಲಿ ಹೆಚ್ಚು ಬಲಿಷ್ಠವಾದದ್ದು 3 ಆಸೆಗಳು ಏಷಣಾತ್ರಯಗಳು ಅಂತ ಹೇಳ್ತಾರೆ. ಮೊದಲೇದು ದಾರೈಷಣ, ವಿತ್ತೈಷಣ, ಪುತ್ರೈಷಣ ಅಂತ 3 ಏಷಣಾತ್ರಯಗಳಲ್ಲಿ. ಮೊದಲೇದು ದಾರೈಷಣ ಅಂದರೆ ಹೆಣ್ಣಿಗೋಸ್ಕರ ಅಪೇಕ್ಷೆ ಪಡುವಂಥದ್ದು. ನಾವು ಇತಿಹಾಸದಲ್ಲಿ ಕಂಡಿದ್ದೀವಿ, ರಾವಣನಿಂದ ಎಷ್ಟು ಈಗಿನವರೆಗೂ ಕಾಣ್ತೀವಿ. ಹೆಣ್ಣಿಗೋಸ್ಕರ ಆಸೆ ಪಟ್ಟಂಥವ್ರು ಕೆಲವರಿದ್ದಾರೆ, ಆದರೆ ಯಾರೂ ಉದ್ಧಾರ ಆಗಲಿಲ್ಲ. ಅದು ಮುಖ್ಯ. ಅದು ಗೊತ್ತಿದ್ದು ಮತ್ತೆ ಕೈ ಹಾಕ್ತಾರೆ, ಜನ ಬಿಡಲ್ಲ ಅಂತ. ಇದು ಬಹಳ ಮುಖ್ಯವಾದದ್ದು. ಆಸೆಯಿಂದ ಒಳ್ಳೆಯದಾಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಈ ಚಿಂತಕಾವ ಕದ್ದುಕೊಂಡು ಬಂಗಾರ ಕದ್ಕೊಂಡು ಬರೋದಿದೆಯಲ್ಲ, ಬಂಗಾರನೇ ಆಗ್ಬೇಕಂತೆಲ್ಲ, ಮತ್ತೊಬ್ಬರಿಗೆ ಸಲ್ಲಿದಂಥ ವಸ್ತು ಅದು. ಕದ್ಕೊಂಡು ಬರೋದು ಅಂದ್ರೆ ಏನು, ನನ್ನ ವಸ್ತು ಅಲ್ಲ, ಬೇರೆದವ್ರ ವಸ್ತುನ ಎತ್ಕೊಂಡು ಬಂದ ಹಾಗೆ ದಾರೈಷಣ ಆಯಿತು. ವಿತ್ತೈಷಣ, ದುಡ್ಡಿಗೋಸ್ಕರ. ನಾವು ಬೇಕಾದಷ್ಟು ಜನ ನೋಡಿದ್ವಿ ಪೇಪರಲ್ಲಿ ಬರೋದನ್ನು, ದುಡ್ಡಿಗೋಸ್ಕರ ಏನೇನು ಮಾಡ್ತಾರೆ ಅಂತ. ದುಡ್ಡು ಗಳಿಸ್ಬೇಕು ಅಂತ ಆಸೆ ಒಂದು ಸಲ ಬಂತು, ಅದಕ್ಕೆ ಮನಸ್ಸು ಒಗ್ಗಿತು ಅಂದರೆ ಅದನ್ನೇ ಹಿಡ್ಕೊಂಡು ಹೋಗುತ್ತೆ ಅದು. ದಾರೈಷಣ, ವಿತ್ತೈಷಣ. ಪುತ್ರೈಷಣ ಅಂತ ಮಕ್ಕಳಿಗೋಸ್ಕರ ಮಾಡುವಂಥದ್ದು. ಧೃತರಾಷ್ಟ್ರ ಒಂದು ಸ್ಯಾಂಪಲ್. ಈಗ ಬೇಕಾದಷ್ಟು ಜನ ಪೇಪರ್ ನೋಡ್ತೀವಿ, ಮಕ್ಕಳಿಗೆ ದೊಡ್ಡವರು ಆಗಬೇಕು ಅಂತ ಏನೇನು ಮಾಡ್ತಾರೆ ಅಂತ ಹೇಳಿ. ಉದ್ದೇಶ ಇಷ್ಟೇನೆ. ಈ 3 ಸೆಳೆತಗಳು ಬಹಳ ದೊಡ್ಡ ಆಸೆಗಳು. ಆಕೆ ಸಿಕ್ಕಾಕೊಂಡಿದ್ಯಲ್ಲಮ್ಮ ನೀನು, ಚಿಂತಕಾವ ಕದ್ದುಕೊಂಡು ಬಂಗಾರಕ್ಕೆ ಆಸೆಗೋಸ್ಕರ ಮಾಡಿದ್ಯಲ್ಲ, ವಿತ್ತೈಷಣಕ್ಕೋಸ್ಕರ ಆ ಬಂಗಾರಕ್ಕೆ ಆಸೆ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಬಂದು ನೋಡಿದ ತಕ್ಷಣ ಮುಖವಾಡ ಹಾಕ್ಕೊಂಡು ಆ ಹುಲ್ಲಲ್ಲಿ ಕಸ ಕೇಳೋರಂಗೆ ಮೆಂತ್ಯದ ಹೊಲಕ್ಕೆ ಹೋಗಿದ್ಯಾ ನೀನು. ಮೆಂತ್ಯ ಸೊಪ್ಪು ಬೆಳೆದಂತೆ ಹೊಲಕ್ಕೆ ಹೋಗಿದ್ಯಾ, ಅದು ತಪ್ಪು ಮಾಡಿದ್ಯಾ ಮೊದಲೇದು. 2ನೇ ತಪ್ಪು ಹೇಳ್ತಾರೆ ಏನು ಮಾಡಿದೆ ಅಂತ. ದಿನದಲ್ಲಿ ಸಣ್ಣಾಕಿ ಹುಡುಗಿ, ಬಹಳ ದೊಡ್ಡ ವಯಸ್ಸು ಹುಡುಗಿ, ಅಲ್ಲಿ ಸಣ್ಣ ವಯಸ್ಸಿನ ಹುಡುಗಿ ಇನ್ನೂ ನೀನು, ಈಗಿನ ತಾರುಣ್ಯದಲ್ಲಿ ಕಾಲಿಡ್ತಾ ಇದ್ದೀಯ ನೀನು. ನೋಡಿ ಹೇಗಾಗುತ್ತೆ. ಶೈಶವೇ ಧ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೇಷಣಾಂ ವಾರ್ಧಕೆ ಮುನಿವೃತ್ತೇನಾಂ ಯೋಗೇನಾಂತೆ ತನುತ್ಯಜಾಂ ಅಂತ ಹೇಳ್ತಾರೆ. ಬದುಕೋದು ಹಾಗಿರ್ತಾರೆ, ಸಾಮಾನ್ಯವಾಗಿ ಬದುಕೋದು ಅಂತ. ಬಾಲ್ಯದಲ್ಲಿ ಆಟ ಕಳೆದ್ರಿ ನೀವು, ಯೌವನದಲ್ಲಿ ಈಗ ತಾನೇ ದಿನದಲ್ಲಿ ಸಣ್ಣಾಕಿ ಹುಡುಗಿ, ಈಗ ತಾನೇ ದೊಡ್ಡವಳಾಗಿದ್ದೆ, ಮನೆಗೆ ಬಂದಿದ್ಯಾ ನೀನು. ಆಕೆ ಏನು ಮಾಡಿದ್ಯಾ ನೀನು, ಹಣಜಿ ಹುಲ್ಲಿನಾಗ ಅಡಗಿ. ಈ ಬಣವಿ ಅಂತ ಕಟ್ತಾರೆ, ಈ ಹುಲ್ಲನ್ನು ತಂದು ಅಥವಾ ಜೋಳದ ದಂಟನ್ನು ಹಾಕಿ ಗೂಡು ಕಟ್ತಾರೆ. ಹಾಗೆ ಕಣಜಿ ಹುಲ್ಲು ಅಂತ ಹಾಕ್ತಾರೆ, ದನಕ್ಕೆ ಹಾಕುವಂಥ ಹುಲ್ಲು. ಆ ಹಣಜಿ ಹುಲ್ಲಿನ ದೊಡ್ಡ ಬಣವೆ ಹಾಕಿದ್ದಾರಲ್ಲ, ಅದರ ಅಡ್ಕೊಂಡು ಕೂತು ಏನು ಮಾಡಿದಿ, ಬಣಜಿಗರ ಅಣ್ಣನ ಕೂಡಿದೆ. ಬಣಜಿಗರ ಅಣ್ಣ, ಬಣಜಿಗರ ಹುಡುಗ ಒಬ್ಬ ಇದ್ದ, ಅವನ ಜೊತೆಗೆ ಸೇರ್ಕೊಂಡೆ, ಸಂಬಂಧ ಬೆಳೆಸ್ಕೊಂಡೆ, ಅನೈತಿಕವಾದ ಸಂಬಂಧ ಬೆಳೆಸ್ಕೊಂಡೆ. ಇದು 2ನೇ ಹಂತ. ಮೊದಲನೇದು ದುಡ್ಡಿಗೆ ಒಲಿಯುವಂಥದ್ದು, ಮತ್ತೊಬ್ಬರ ವಸ್ತುವಿಗೆ ಒಲಿಯುವಂಥದ್ದು. 2ನೇದು ತಮ್ಮ ಚಾರಿತ್ರ್ಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಆ ಹಣಜಿ ಹುಲ್ಲಿನಾಗ ಅಡಗಿ ಬಣಜಿಗರ ಅಣ್ಣನ್ನ ಕೂಡಿದೆ. ಕೂಡಿ ಏನು ಮಾಡಿದೆ, ಕೂಡಿ ಕಣಜ ತುಂಬ ಹೊನ್ನ ಗಳಿಸಿದೆ. ದೇಹ ಮಾರ್ಕೊಂಡು ದುಡ್ಡು ಗಳಿಸಿದೆ ನೀನು, ಬಂಗಾರ ಗಳಿಸಿದೆ. ಅದಕ್ಕೆ ಹೇಳ್ತಾರೆ, ಕೂಡಿ ಕಣಜ ತುಂಬ ಬೇಕಾದಷ್ಟು ಹೊನ್ನ ಗಳಿಸಿದೆ, ದುಡ್ಡು ಗಳಿಸಿದೆ ನೀನು. ಮೊದಲು ನಿನ್ನ ಮನಸ್ಸನ್ನು ಮಾರ್ಕೊಂಡು ಮತ್ತೊಬ್ಬರು ವಸ್ತುವನ್ನು ಗಳಿಸಿದೆ. 2ನೇದು ದೇಹವನ್ನು ಮಾರ್ಕೊಂಡು ಬಂಗಾರ ಗಳಿಸಿದೆ ನೀನು. 2 ಹಂತ ಮಾಡಿದೆ. ಮುಂದೇನು ಮಾಡ್ತಾರೆ 2 ಪದ್ಯದಲ್ಲಿ. ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು, ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು, ಬಸರು ಬೈಕಿ ಹೊಮ್ಮಿ ಸಣ್ಣಗೆ, ಬಸರು ಬೈಕಿ ಹೊಮ್ಮಿ ಸಣ್ಣಗೆ, ಬಸರಿನಲ್ಲಿ ಕರ್ಮ ಕಣ್ಣಿಗೆ, ಬಸರಿನಲ್ಲಿ ಕರ್ಮ ಕಣ್ಣಿಗೆ,
ತಣಿಸಿ ಮಣಕ್ಕೆ ಕೋಣನೇದ ಹಾಂಗ ಎಣಿಕಿ ಸಿಗದ ವಿಷಯ ಕೆಳಿಸಿ ಮಣಕ ಕೋಣನೇದ ಹಾಂಗ ಉಣಿಸಿ ಬರದ ಅಡಿಗೆ ಮಾಡಿದೆ ತಪ್ಪು ಮಾಡಿದ ಮೇಲೆ ಪ್ರಾಯಶ್ಚಿತ್ತ ಆಗಬೇಕಲ್ಲ. ಆ ತಪ್ಪು ಮಾಡಿದ್ಮೇಲೆ ಹೇಳ್ತಾರೆ 3ನೇ ಸಂವತ್ಸರದಲ್ಲಿ, ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು ಬಸರು ಬೈಕಿ ಹೊಮ್ಮಿ ಸಣ್ಣಗೆ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ. ಎಷ್ಟು ಗಟ್ಟಿಯಾದ ಮಾತನ್ನ ಹೇಗೆ ಶರೀಫಜ್ಜ ಹೇಳ್ತಾನೆ ಅಂತ. ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು. ಯಾವ ಕಸದ ಬುಟ್ಟಿ ಅದು? ಇಷ್ಟು ವರ್ಷ ಮಾಡಿದ್ದೆಲ್ಲ ಪಾಪಕರ್ಮ ಇದೆಯಲ್ಲ, ಹೊರಗೆ ಹಾಕಬೇಕಲ್ಲ ಅದನ್ನು. ಬುಟ್ಟಿಯಲ್ಲಿ ಹಾಕ್ಕೊಂಡು ಹೊರಟಿದ್ದೆ ನಾನು, ಮಾಡಿದ್ದೇನೆ ಎಲ್ಲ. ನಾವು ಸುಮ್ಮನೆ ಚೆಲ್ಲಿ ಬಂದರೆ ಆಗೋಲ್ಲ ಅದನ್ನು. ಈ ಕಸ ಹೊರಗೆ ಹಾಕಿದ್ರೆ ಕಾರ್ಪೊರೇಷನ್ ಅವರು ಬಿಡಲ್ಲ, ದೇವ್ರು ಬಿಡ್ತಾನ. ಆ ತಪ್ಪು ಮಾಡಿದ್ದು ಎಷ್ಟು ದಿವಸ ಇದೆಯಲ್ಲ ಅದು, ಅದನ್ನು ಕಸದ ಬುಟ್ಟಿ ಅಂತ ತಿಳ್ಕೊಂಡಿದ್ದೆ ನೀನು, ಕಸ ಅಂತ ಹೇಳಿ ಅದನ್ನು ತುಂಬಿ ಚೆಲ್ಲಬೇಕು ಅಂತ ಹೊರಗೆ ಬಂದಿದ್ದೆ ನೀನು. ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು ಬಸರು ಬಯಕಿ ಹೊಮ್ಮಿ ಸಣ್ಣಗೆ. ಆ ಬಸರಿನ ಬಯಕೆ ಬಂತು. ತಪ್ಪು ಮಾಡಿದ್ದು ಕಣ್ಣು ಮುಚ್ಚಿಕೊಂಡು ಮಾಡಿದ್ರು ಕೂಡ ಅದರ ಫಲಿತಾಂಶ ಕಾಣಲೇಬೇಕು ಹೊರಗಡೆ. ಅದಕ್ಕೆ ಹೇಳ್ತಾರೆ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಬರ್ಟ್ರಾಂಡ್ ರಸಲ್ ಹೇಳಿದ್ ಬಹಳ ಚಂದ. ಅವನು ಹೇಳ್ತಾನೆ, ಟ್ರೂತ್ ಲೈಕ್ ಪ್ರೆಗ್ನೆನ್ಸಿ ಕ್ಯಾನ್ ನೆವರ್ ಬಿ ಸಪ್ರೆಸ್ಡ್. ಸತ್ಯ ಬಸರಿನ ಹಾಗೆ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಆ ಬಸರು ಹೊರಗೆ ಬರಬೇಕು, ಗೊತ್ತಾಗಬೇಕು ಜನಕ್ಕೆ ಆ ಮಾಡಿದ ತಪ್ಪೇನು ಅಂತ ಗೊತ್ತಾಗಬೇಕು. ಅದಕ್ಕೆ ಶಶನಾಳ ಶರೀಫ್ ಅಜ್ಜ ಹೇಳುವಂಥ ದೊಡ್ಡ ಮಾತದು, ನಿಂತ ನೋಡಿ ಹೋಗದಂಗ ಆಯ್ತೆನೆಗೆ ಅಂತ. ನೀನು ನೋಡಿದ್ರೆ ಹೋಗಬೇಕು ಅನ್ನಿಸ್ತಾ ಇಲ್ಲಮ್ಮ. ಎಂಥ ಜೀವ, ಎಲ್ಲಿ ಹೋಯ್ತು ನೀನು ಹಣೆ ಬರ? ಕಸ ಅಂತ ಎಸೆಯೋಕೆ ಹೋಗಿದ್ದೆಲ್ಲ, ಕಸ ಅಲ್ಲ ಅದು, ನೀನು ಮಾಡಿದ ಪ್ರಾಯಶ್ಚಿತ್ತ ಅದು. ಆ ಪ್ರಾಯಶ್ಚಿತ್ತ ಆಗಿದೆಯಲ್ಲ, ಅದಕ್ಕೆ ಹೇಳ್ತಾರೆ ಬಸರು ಬಯಕಿ ಹೊಮ್ಮಿ ಸಣ್ಣಗೆ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ. ನೀನು ಬಸರು ನೋಡಿದಾಗ ಗೊತ್ತಾಯ್ತು ನೀನೇನೇನು ತಪ್ಪು ಮಾಡಿದ್ದೀಯಾ ಅಂತ ಹೇಳಿ. ಮಾತಿಷ್ಟೇ ಸ್ವಾಮಿ.
ನಾನು ಯಾವುದೇ ತಪ್ಪು ಮಾಡಲಿ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ. ಇವತ್ತು ನಾನು ಏನಾದರೂ ಅದು ಕೇಳ್ತಿದ್ದೆ, ಮೊಮೆಂಟ್ ಯುವರ್ ಮೈಂಡ್ ಈಲ್ಡ್ಸ್ ಟು ರಾಂಗ್ ಥಿಂಗ್ಸ್, ಮೊಮೆಂಟ್ ಯುವರ್ ಮೈಂಡ್ ಈಲ್ಡ್ಸ್ ಟು ಸಿನ್, ಯು ಆರ್ ಕಮಿಟಿಂಗ್ ಯುವರ್ ಸೆಲ್ಫ್ ಫಾರ್ ಎ ಫ್ಯೂಚರ್ ಪನಿಷ್ಮೆಂಟ್. ನಾನಿವತ್ತೇನಾದರೂ ತಪ್ಪು ಮಾಡಿದರೆ ನಾನೇ ಜಜ್ಮೆಂಟ್ ಬರ್ಕೊಂಡ್ಬಿಟ್ಟಿದ್ದೀನಿ, ನಾಳೆ ಪನಿಷ್ಮೆಂಟ್ ಆಗ್ತದೆ ನನಗೆ ಅಂತ. ಮತ್ತೊಬ್ಬರಿಗೆ ಹೇಳಲಿಕ್ಕಿಲ್ಲ, ನಾನು ಕಾನ್ಷಿಯನ್ಸ್ ಹೇಳುತ್ತೆ, ಮನಸ್ಸಾಕ್ಷಿ ಹೇಳ್ತದೆ. ಇವತ್ತು ತಪ್ಪು ಮಾಡಿದರೆ ನನಗೆ ನಾಳೆ ಗೊತ್ತಾಗಲಿಕ್ಕಿಲ್ಲ, ಆದರೆ ಪನಿಷ್ಮೆಂಟ್ ಬರ್ಕೊಂಡ್ಬಿಟ್ಟಿದೆ, ಇಸ್ ಅ ಡೆಫರ್ಡ್ ಪನಿಷ್ಮೆಂಟ್. ಅದು ಮುಂದೆ ನನ್ನ ಜೀವನದಲ್ಲಿ ಯಾವತ್ತೂ ಪನಿಷ್ಮೆಂಟ್ ನಾನೇ ಬರ್ಕೊಂಡಿದ್ದೀನಿ, ಶಿಕ್ಷೆ ಜಡ್ಜ್ ಬೇಕೇ ಆಗಿಲ್ಲ. ಅದು ಆ ಕಾಲಕ್ಕೆ ಬಂದಾಗ ಇದು ಮರ್ತು ಹೋಗಿರುತ್ತೆ, ನನಗೆ ಯಾಕೆ ದೇವರು ಶಿಕ್ಷೆ ಕೊಟ್ಟ ಅಂತಂತೇನೆ. ಆದರೆ ಅವಾಗ ನೆನಪಿಲ್ಲ. ಅದಕ್ಕೆ ಕಸದ ಬುಟ್ಟಿ ಎಸೆಯಲೆಂದು ಹೊರಗೆ ಬಂದಾಗ ನನಗೆ ಯಾಕೆ ಕಸ ಬಂತು ನಮ್ಮ ಮನೆಯಲ್ಲಿ ಅಂದರೆ, ಕಸ ನೀನೇ ಹಾಕ್ಕೊಂಡದ್ದು. ಆ ಶರೀಫ್ ಅಜ್ಜನ ಮಾತು ಬಹಳ ಗಟ್ಟಿ. ಬಸಿರಿನಲ್ಲೇ ಕರ್ಮ ಕಣ್ಣಿಗೆ, ಮುಂದೆ ಹೇಳ್ತಾರೆ ಕೊನೆ ಸೊಲ್ಲಲ್ಲಿ, ಎಣಿಕೆ ಸಿಗದ ವಿಷಯ ಕೆಳಿಸಿ. ವಿಷಯ ಕೆಳಿಸ್ಕೊಂತಲ್ಲ ಮನಸ್ಸು, ವಿಷಯಕ್ಕೆ ಹೋಯ್ತಲ್ಲ ಮನಸ್ಸು, ಕೆಟ್ಟ ಕೆಲಸಕ್ಕೆ ಹೋಗ್ತಲ್ಲ ಮನಸ್ಸು, ಎಷ್ಟು ಎಣಿಕೆ ಸಿಗದಷ್ಟು. ಎಷ್ಟು ತಪ್ಪು ಮಾಡಿದ್ದೇನೋ. ನೀನು ಹೇಳ್ತಾರಲ್ಲ, ಭಿನ್ನ ಹಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನ ಹಕೆ ಬಾಯಿಲ್ಲವಯ್ಯ. ಒಂದೋ ಎರಡೋ ಅಪರಾಧ ಮಾಡಿದರೆ ಕೇಳ್ಕೋಬಹುದು ಸಾರಿ ಅಂತ, ಮಾಡ್ತಾನೆ ಬಂದಿದ್ದೇನೆ. ಅದಕ್ಕೆ ಹೇಳ್ತಾರೆ, ಎಣಿಕೆ ಸಿಗದ ವಿಷಯ ಕೇಳಿಸಿ. ನಿನಗೆ ಕಣ್ಣಿಗೆ ಕಾಣಿಸಲಾರದಷ್ಟು, ಎಣಗಿಸಲಿಕ್ಕೆ ಬರದಷ್ಟು ವಿಷಯಗಳಿಗೆ ಎಣಿಸ್ಬಿಟ್ಟಿದೆ ಮನಸ್ಸು. ಅದು ಹೇಗಾಗಿದೆ ಗೊತ್ತಾ? ಇದು ಅತ್ಯಂತ ಗ್ರಾಮ್ಯ ಭಾಷೆ, ದೇಸಿ ಭಾಷೆ. ರಾಮಸ್ವಾಮಿ ಸರ್ ಹೇಳಿದಂಗೆ ಅದು ಶಿಶುನಾಳ ಶರೀಫ್ ಅಜ್ಜಿಗೆ ಸಾಧಿಸಿಬಿಟ್ಟಿದೆ. ಅಲ್ಲೇ ಬದುಕಿದವನು. ಮಣಕ ಕೋಣ ನೀದ ಹಾಂಗ ಅಂತ. ಮಣಕ ಅಂದರೆ ಎಮ್ಮೆ. ಎಮ್ಮೆ ನೆಚ್ಚಿದ ಎಮ್ಮೆ ಕೋಣ ಆಯಿತು ಅಂತ ಒಂದು ಗಾದೆ ಮಾತಿದೆ ನಮ್ಮಲ್ಲಿ. ಸಾಮಾನ್ಯವಾಗಿ ಎಮ್ಮೆ ಗರ್ಭ ನಿಂತಾಗ ಹೆಣ್ಗರು ಆಗಲಿ ಅಂತ ಅಪೇಕ್ಷೆ ಪಡ್ತಾರೆ. ಹೆಣ್ಗರು ಆದರೆ ಮುಂದೆ ಹಾಲು ಹೈನ ಬರುತ್ತೆ. ಕೋಣ ಇದ್ರೆ ಏನು ಪ್ರಯೋಜನ, ಹೊರಗೆ ಬಿಡ್ಬೇಕು ಮತ್ತೆ ಹೋಗುವಂತ. ಅದಕ್ಕೆ ಎಮ್ಮಿದ್ದು ಅದು ನೆಚ್ಚಿದ ಎಮ್ಮೆ, ತುಂಬ ಪ್ರೀತಿಯಿಂದ ಸಾಕೊಂಡಿದ್ದೇನೆ, ಒಂದು 4 ಕರು ಕೊಡುತ್ತೆ ಹೆಣ್ಗರು ಅಂತ. ಆ ಎಮ್ಮೆ ಮಣಕ ಕೋಣನ್ನೀದ ಹಾಗಾಯಿತು ಅಂದರೆ ವ್ಯರ್ಥ ಆಯಿತು ಅಂತ. ಇಂಥ ದೊಡ್ಡ ಜೀವವನ್ನು ತುಂಬಿ ಭಗವಂತ ಭೂಮಿಗೆ ಕಳಿಸಿದ್ದಾನೆ, ಏನಾದರೂ ಸಾಧನೆ ಮಾಡ್ಕೊಂಬಾರಯ್ಯ ಅಂತ ಕಳಿಸಿದ್ದಾನೆ. ನೀನೇನು ಮಾಡಿದೆ? ಜೀವನ ಹಾಳು ಮಾಡ್ಕೊಳ್ಳಿಲ್ಲ, ಸುಳ್ಳು ಹೇಳಿ ಮತ್ತೊಬ್ಬರಿಗೆ ಮೋಸ ಮಾಡಿಕೊಂಡು ತಪ್ಪು ಕೆಲಸ ಮಾಡಿ ಹಾದರದ ಕೆಲಸ ಮಾಡ್ಕೊಂಡು ಜೀವ ಹಾಳು ಮಾಡ್ಕೊಂಡಲ್ಲ. ಇದಕ್ಕೋಸ್ಕರ ಕಳಿಸಿದ್ದಲ್ಲ ನಿನ್ನ. ಅದು ಹೇಗಾಯಿತು ಅಂದರೆ, ಭಗವಂತ ನಿನ್ನಿಂದ ಒಂದು ಏನೋ ದೊಡ್ಡದು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಅದು ನೀನೇನು ಮಾಡಿದ ಅಪೇಕ್ಷೆಯನ್ನು ಸುಳ್ಳು ಮಾಡಿ ಎಮ್ಮೆ ಕೋಣ ಇದ್ದಂಗಾಯಿತು, ವ್ಯರ್ಥ ಆಯಿತು ನಿನ್ನ ಜೀವನ ಇಲ್ಲಿ ಬಂದು. ಅಷ್ಟು ಮಾತನ್ನು ಒಂದು ಸಾಲಲ್ಲಿ ಇಡ್ತಾನಲ್ಲ ಶಿಶುನಾಳ ಶರೀಫಜ್ಜ, ಮಣಕ ಕೋಣನ್ನೀದ ಹಾಗಾಯಿತು, ವ್ಯರ್ಥವೇ ಆಗಿ ಹೋಯಿತು. ಇನ್ನು ಹಸು ಹೋರಿ ಹಾಕಿದ್ರು ಅಷ್ಟೇ, ಹೆಣ್ಗರು ಹಾಕಿದ್ರು ಅಷ್ಟೇ ಪ್ರಯೋಜನ ಇದೆ. ದನ ಬೆಲೆ ಇದೆ, ಹೊಲದಲ್ಲಿ ಕೆಲಸ ಮಾಡ್ತೇವೆ. ಈ ಎಮ್ಮೆ ಕೋಣ ನೀದ್ರೆ ಏನೂ ಪ್ರಯೋಜನ ಇಲ್ಲ. ಒಂದು ಜೀವ ತುಂಬಿ ನಿನ್ನ ದೇಹ ಕಳಿಸಿದಾನಲ್ಲ ಭೂಮಿಗೆ, ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ನಿನ್ನ ಮೇಲೆ ಇಷ್ಟು ಆಸೆ ಇಟ್ಕೊಂಡು ಭಗವಂತ ಕಳಿಸಿದ್ದಾನೆ. ನೀನೇನು ಮಾಡಿದೆ? ಅವನಿಗೇನು ಮಾಡಿದೆ? ಭಗವಂತನಿಗೆ ಉಣಿಸಬರದ ಅಡಿಗೆ ಮಾಡಿದೆ. ಉಣಿಸಬಾರದಂತ ಅಡಿಗೆ ಮಾಡಿದ್ಯಪ್ಪ. ಅಡಿಗೆ ಮಾಡೋದು ಭಗವಂತನಿಗೆ ಕೊಡಬೇಕಾದ್ರೆ ನೈವೇದ್ಯ ಚೆನ್ನಾಗಿರ್ಬೇಕಲ್ವ? ನೀ ನೈವೇದ್ಯ ಅಂದ್ರೆ ಏನು? ನೈವೇದ್ಯ ಅಂದ್ರೆ ಅಡಿಗೆ ಮಾಡಿ ತೀರ್ಥ ಹಾಕೋದಲ್ಲ, ಅದಲ್ಲ. ನೈವೇದ್ಯ ಅಂದರೆ ನನ್ನನ್ನು ನಾನೇ ಒಪ್ಪಿಸ್ಕೋಬೇಕಾದ್ದು. ಅದಕ್ಕೆ ಹೇಳ್ತಾರೆ, ವಾಟ್ ಯು ಆರ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು. ವಾಟ್ ಯು ಆರ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು. ವಾಟ್ ಯು ಬಿಕಮ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಮಗುವಾಗಿದ್ದಾಗ ಒಂದು ಹುಳು ಅಳುದು ಬಿಟ್ರೆ ಇನ್ನೇನೂ ಮಾಡಕ್ಕೆ ಬರಲ್ಲ. ಅದು ಭಗವಂತ ಶಕ್ತಿ ಕೊಟ್ಟು ಕಳಿಸಿದ್ದಾನೆ, ಬುದ್ಧಿ ಮನಸ್ಸು ದೇಹ ಎಲ್ಲ ಕೊಟ್ಟು ಕಳಿಸಿದ್ದಾನೆ. ಅದು ದೊಡ್ಡದಾಗಿ 4 ಜನಕ್ಕೆ ಪ್ರಯೋಜನ ಆಗುವಾಗ ಆದರೆ ಅದು ನೀನು ಭಗವಂತನಿಗೆ ಕೊಟ್ಟಂಥ ಕಾಣಿಕೆ, ಸಾರ್ಥಕ ಜೀವ ನಡೆಸಿದ ಬಗೆ ಅದು. ಅದಕ್ಕೆ ಹೇಳ್ತಾರೆ, ಉಣಿಸಬಾರದ ಅಡಿಗೆ ಮಾಡಿದಲ್ಲ ಭಗವಂತನಿಗೆ. ಯಾರಿಗೆ? ಶಿಶುನಾಳಧೀಶನ ತಣಿಸಿ ಒಳ್ಳೆ ಗರತಿಯಾಗದೆ ಹೋದಿಯಲ್ಲ ನೀನು. ಒಳ್ಳೆ ಗರತಿ ಕೂಡ ಆಗಲಿಲ್ಲ. ಶಿಶುನಾಳಧೀಶನ ಒಳ್ಳೆ ಕೆಲಸ ಮಾಡಿದರೆ ಅವನು ತೃಪ್ತಿಯಿಂದ ತಣಿತಾ ಇದ್ದ. ಅದು ಮಾಡದೇನೆ ಉಣಿಸಬಾರದ ಅಡಿಗೆ ಮಾಡಿದೆ. ನೀನು ಜೀವನ ಹೇಗಾಯಿತು, ವ್ಯರ್ಥ ಆಯಿತು. ಹೇಗಂದರೆ ಮಣಕ ಕೋಣನ್ನೀದ ಹಂಗ. ಅದಕ್ಕೆ ಹೇಳ್ತಾರೆ, ಏಕಂತಹ ಬೇಗ ಪ್ರಾಯ ಬಂತೆ ನಿನಗೆ. ಎಷ್ಟು ಬೇಗ ಬಂದ್ಬಿಡ್ತಲ್ಲಮ್ಮ ಪ್ರಾಯ ನಿನಗೆ. ನಿಂತು ನೋಡಿ ಹೋಗದ ಹಂಗ ಆಯ್ತು ನನಗೆ. ನಿನ್ನ ನೋಡಿ ಬಹಳ ದುಃಖ ಆಯಿತು, ಎಂಥ ಜೀವ ಹೆಂಗೆ ಹೋಯ್ತಲ್ಲಪ್ಪ ಅಂತ ಹೇಳಿ ಮುಂದೆ ಹೋಗೋಕೆ ಮನಸ್ಸು ಬರ್ತಾ ಇಲ್ಲ ನನಗೆ. ಮುಂದೆ ನೋಡಿ ಹೋಗದ ಹಂಗ ಆಯ್ತು ನನಗೆ. ಒಂದು ವ್ಯರ್ಥವಾದ ಜೀವನವನ್ನು ಕಂಡು ಶರೀಫ್ ಅಜ್ಜ ದುಃಖಪಟ್ಟಂಥ ರೀತಿ ಇದು. ಅದು ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಆ ಜೀವ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ಹೇಗಿರಬಾರ್ದು ಅನ್ನೋದನ್ನು ಹೇಳಿಕೊಟ್ಟಿದ್ದಾನೆ ಶರೀಫ್ ಅಜ್ಜ. ಅವನಿಗೆ ನಮ್ಮ ಋಣದ ಕೃತಜ್ಞತೆಗಳು ಯಾವತ್ತಿಗೂ ಇರಬೇಕು ಅವನ ಹತ್ರ. ಇದಾದ್ಮೇಲೆ ಬಹಳ ಪ್ರಸಿದ್ಧಿಯಾದಂಥ ಒಂದು ಹಾಡು, ತುಂಬ ಪ್ರಸಿದ್ಧವಾದದ್ದು. ಸೋರುತಿಹುದು ಮನೆಯ ಮಾಳಗಿ. ಸೋರುತಿಹುದು ಮನೆಯ ಮಾಳಗಿ. ಅದು ಯಾವ ಮನೆ, ಎಲ್ಲಿ ಸೋರ್ತದೆ, ಯಾಕೆ ಸೋರ್ತದೆ ಅದನ್ನು ನೋಡೋಣ. ಮೊದಲು ಹಾಡು ಕೇಳೋಣ. ಸೋರುತಿಹುದು ಮನೆಯ ಮಾಳಿಗೆ.
ಅಜ್ಞಾನದಿಂದ ಸೋರತಿಹುದು ಮನೆಯ ಮಾಳಿಗೆ.
ಈ ಮನೆ ಮಾಳಿಗೆ ಸೋರ್ತಾ ಇದೆ ಅಜ್ಞಾನದಿಂದ ಅಂತ ಹೇಳ್ತಾರೆ. ಮೊದಲು ಅವರು ಯಾವ ಥರದ ಮಾಳಿಗೆ ಹೇಳ್ತಾರೆ ಅಂತ ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ಈಸಿ ಆಗುತ್ತೆ. ಈ ಉತ್ತರ ಕರ್ನಾಟಕ ಕಡೆ ಹಳೆಯ ಮನೆ ಕಟ್ಟೋದು ಹೇಗೆ ಅಂದರೆ ಮೇಲ್ಮುದ್ದೆ ಮನೆ ಅಂತ ಕರೆಯೋದು. ಮೇಲ್ಮುದ್ದೆ ಅಂದರೆ ಮೇಲೆ ಮಣ್ಣು ಹಾಕಿದಂಥದ್ದು ಅಂತ. ಅದು ರಚನೆ ಹೇಗಿದೆ ಅಂದರೆ ಮುಂದಿದ ಅರ್ಥ ಆಗುತ್ತೆ ಹೇಗಾಗುತ್ತೆ ಅಂತ. ಮೊದಲು ಕಂಬ ಇಟ್ಟಿರ್ತಾರೆ, ಕಂಬದ ಮೇಲೆ ಅಡ್ಡ ತೊಲೆಗಳನ್ನು ಇಡ್ತಾರೆ, ದೊಡ್ಡ ದೊಡ್ಡ ದಿಮ್ಮಿಗಳನ್ನು ಇಡ್ತಾರೆ. ಆ ತೊಲೆ ಅಂತ ಹೆಸರು. ಹೀಗೆ ಎಲ್ಲೆಲ್ಲಿ ತೊಲೆ ಇಟ್ಕೊಂಡು ಹೋಗ್ತಾರೆ. ಆ ತೊಲೆ ಮೇಲೆ ಜೋಡಿಸ್ಬೇಕಲ್ಲ, ಹಲಗೆಗಳನ್ನು ಜೋಡಿಸ್ತಾರೆ ಶ್ರೀಮಂತರು. ಬಡವರಿದ್ದವರು ಇದಿರ್ತಾರಲ್ಲ ಕಟ್ಟಿಗೆಗಳನ್ನು ಜೋಡಿಸ್ತಾ ಹೋಗ್ತಾರೆ, ಗುಂಡು ಗುಂಡು ಕಟ್ಟಿಗೆಗಳನ್ನು ಜೋಡಿಸ್ತಾ ಹೋಗ್ತಾರೆ. ಸ್ವಲ್ಪ ಶ್ರೀಮಂತರಿದ್ದವರು ಹಲಿಗೆ ಹಾಕಿಸ್ತಾರೆ. ಆ ಹಲಿಗೆಗಳನ್ನು ಚೆನ್ನಾಗಿ ಹೊಡಿತಾರೆ, ಅದಕ್ಕೆ ಒಂದು ಮಾರಾದಂಗೆ ಆಯಿತು. ಅದು ತಡ್ಕೊಳ್ಳಲ್ಲ, ಗಾಳಿ ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ. ಅದೇನು ಮಾಡ್ತಾರೆ, ಎಲ್ಲ ಚೆನ್ನಾಗಿ ಜೋಡಿಸಿದ ಮೇಲೆ ಡಾಂಬರ್ ಹಾಕ್ತಾರೆ, ಸ್ವಲ್ಪ ನೀರು ಇಳಿಬಾರ್ದು ಅಂತ. ಆಮೇಲೆ ಈ ಈಚಲು ಮರದ ಚಾಪೆ ಹಾಕ್ತಾರೆ, ಕೆಲವರು ಗೋಣಿ ಚೀಲ ಹಾಕ್ತಾರೆ. ಎಲ್ಲ ಹಾಕಿ ಹರಡಿದ ಮೇಲೆ ಮಣ್ಣು ಹಾಕ್ತಾರೆ ಅದ್ರ ಮೇಲೆ. ಅವಾಗೆಲ್ಲ ಮೊದಲು ಇರಲಿಲ್ಲ, ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಇರಲಿಲ್ಲ. ಅವಾಗ ಮಣ್ಣು ಹಾಕಿ ಸುಮಾರು 6-8 ಇಂಚು ಮಣ್ಣು ಹಾಕ್ತಾರೆ. ಹಾಕಿ ನೀರು ಹಾಕಿ ತುಳಿದು ಗಟ್ಟಿ ಮಾಡಿ ಸಮ ಮಾಡ್ತಾರೆ. ಮೇಲೆ ಸಗಣಿಯಿಂದ ಸಾರಿಸೋದು. ಕೆಲವರು ಆಗಿನ ಕಾಲದಲ್ಲಿ ಗಾರೆ ಅಂತ ಸಿಗೋದು, ಗಾರೆ ಅರೆದು ಸ್ವಲ್ಪ ಹಾಕಿ ಮಾಡ್ತೀವಿ. ಇದಿದ್ರೆ ಒಳ್ಳೆಯವ್ರು ಹಾಕೋರು. ಇದು ಬರೀ ಮಣ್ಣಿಂದ ಅಷ್ಟೇ ಇರೋದು, ಮೇಲ್ಮುದ್ದೆ ನೋಡಿದ್ದೆ ನಾನು. ಆ ಮಣ್ಣಿಂದ ಸಾರಿಸಿ ಇಟ್ಕೊಂಡಿರೋರು ಅದು ಗಾಳಿ ಬೆಳಕು ಬರೋ ಹಾಗೆ ಏನು ಮಾಡೋದು, ಮೇಲೆ ಒಂದು ಕಿಂಡಿ ಇರೋದು, ಮೇಲೆ ಕಿಂಡಿ ಸೆಂಟರ್ದಲ್ಲಿ. ಆ ಕಿಂಡಿ ಮೇಲೆ ಮುಚ್ಚಳ ಒಂದು ಜೇರುಗಿಂಡಿ ಅಂತ ಅದು ಹೆಸರು, ಜೇರುಗಿಂಡಿ ಅಂತ. ಆ ಗಿಂಡಿ ಮೇಲೆ ಹೋಗಿ ಪತ್ರಾಸು ಅಂತ ಹೇಳ್ತೀವಿ, ಅದಕ್ಕೆ ಹೋಗಿ ಒಂದು ತಗಡಿಟ್ಟು ಮುಚ್ಚೋದು, ಕಲ್ಲಿಡೋದು ಅದರ ಮೇಲೆ ಒಂದು, ಬೇಕಾದಾಗ ತೆಗೆಯೋದು. ಅದು ಮ್ಯಾನೇಜಬಲ್ ವಿಂಡೋ, ಅದು ಮೇಲ್ಗಡೆ ಇರುವಂಥದ್ದು. ಜಾಸ್ತಿ ಗಾಳಿ ಏನು ಬರ್ತಿರ್ಲಿಲ್ಲ ಅಲ್ಲಿ, ಯಾಕಂದ್ರೆ ಮೇಲೆ ಇರೋದಲ್ಲ, ಅದು ಅಲ್ಲಿದ್ದ ಲೆವೆಲ್ಗೆ ಇರೋದು. ಮೇಲೆ ಪತ್ರಾಸ್ ಮುಚ್ಚಿಬಿಟ್ರೆ ಬೆಳಕು ಬರೋಲ್ಲ. ಮಳೆ ಬಂದಾಗ ಓಡ್ ಹೋಗಿ ಪತ್ರಾಸ್ ಮುಚ್ಚು ಅನ್ನೋದು, ಪತ್ರಾಸ್ ಮುಚ್ಚಿ ಬರೋದು. ಅದಕ್ಕೆ ಮಳೆ ಬಂದರೆ ತಾನಾಗಿ ಮುಚ್ಕೊಳ್ಳೋಕೆ ಬರಲ್ಲ ಅದು. ಈ ಥರದ ಮನೆಗಳು. ಆ ಮನೆ ಹೇಳ್ತಾರೆ ಸ್ವಲ್ಪ ಇದ್ದದ್ರಲ್ಲೇ ಶ್ರೀಮಂತರ ಮನೆ ಇದು. ಆ ಮನೆ ಸೋರ್ತಾ ಇದೆ ಅಂತ. ಸೋರ್ಬಹುದೇನೋ ಸ್ವಲ್ಪ ದಿವಸ ಮೇಂಟೈನ್ ಮಾಡ್ತಿದ್ರೆ, ಆದ್ರೆ ಸೋರೋದು ಎದಕ್ಕೆ ಅಂತ ಹೇಳ್ತಾರೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ. ಇಲ್ಲಿ ಮನೆ ಅನ್ನುವಂಥದ್ದು ಒಂದು ಜೀವ, ಒಬ್ಬ ಮನುಷ್ಯನ ಜೀವನ. ಈ ಮಾಳಿಗೆ ಅನ್ನುವಂಥದ್ದು ಮನಸ್ಸು. ಮನುಷ್ಯನ ಜೀವನದಲ್ಲಿ ಮೊದಲು ಸೋರೋದು ಮನಸ್ಸೇ ಸ್ವಾಮಿ, ಸೋರೋದು ಮನಸ್ಸೇ. ಸಣ್ಣ ಮಗು ಆಗಿದ್ದಾಗಿಂದ ಶುರು, ಬಲು ನೋಡಿದ ತಕ್ಷಣ ಸೋರ್ತದೆ ಮನಸ್ಸು, ಬೇಕು ಅನ್ಸುತ್ತೆ. ಹುಡುಗ ಕೆಲಸ ಮಾಡ್ತೀವಿ, ಒಂದು ಚಾಕ್ಲೇಟ್ ಕೊಡ್ತೀನಿ ಮಾಡು ಅಂತ ಮನಸ್ಸು ಸೋರ್ತದೆ, ಆ ಕಡೆ ಕೆಲಸ ಮಾಡಿಸುತ್ತೆ. ಅಲ್ಲಿ ಶುರು ಆದದ್ದು ಸಾಯೋವರೆಗೂ ಸೋರ್ತಾನೆ ಇರ್ತದೆ. ಯಾವ್ಯಾವುದೋ ಆಸೆಗಳಿಗೆ, ಯಾವ್ಯಾವುದೋ ಅಪೇಕ್ಷೆಗಳಿಗೆ ಮನಸ್ಸು ಸೋರ್ತಾ ಇರ್ತದೆ. ಅದು ಎಷ್ಟು ಸೋರ್ತದೋ ಅಷ್ಟು ಮನೆ ಅಭದ್ರ ಆಗ್ತದೆ. ಮನೆ ಗಟ್ಟಿಯಾಗಿರೋದು ಯಾವಾಗ ಅಂದ್ರೆ ಒಳಗಡೆ ನೀರು ಸೋರದೆ ಹೋದಾಗ. ನೀವು ನೋಡಿರ್ಬೇಕು, ಕೆಲವೊಂದು ಮನೆ ಹಸಿ ಆಗ್ತದೆ ಕೆಲವೊಂದ್ಸಲ ಮಳೆ ಬಂದಾಗ. ರೂಫಲ್ಲಿ ಎಲ್ಲಾದರೂ ಕ್ರ್ಯಾಕ್ ಇದ್ದರೆ ಹಸಿ ಆಗುತ್ತೆ ಮನೆಯಲ್ಲೆಲ್ಲ. ಅದು ಹಾಗೆ ಬಿಟ್ಕೊಂಡು ಒಂದು 4-5 ವರ್ಷ ಹೋದರೆ ಗೋಡೆ ಬಿದ್ದು ಹೋಗುತ್ತೆ. ಮನೆ ಅಭದ್ರ ಆಗೋದು ಒಳಗಡೆ ನೀರು ಬಂದಾಗ, ಬರಲಾರ್ದು ಹಾಗೆ ನೋಡ್ಕೋಬೇಕಾದದ್ದು ನಾವು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ನನ್ನ ಅಜ್ಞಾನದಿಂದಾಗಿ ಸೋರ್ತಾ ಇದೆ. ಅದು ಯಾಕೆ ಸೋರ್ತದೆ ಅಂತ ಹೇಳ್ತಾರೆ ಮುಂದಿನ 2 ಸೊಲ್ಲಲ್ಲಿ. ಯಾಕೆ ಹಿಂಗೆ ಸೋರ್ತಾ ಇದೆ ಅಂತ ಹೇಳ್ತಾರೆ. ಸೋರುತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡುವರಿಲ್ಲ. ಸೋರುತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡುವರಿಲ್ಲ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತಿಹುದು
ಸೋರುತಿಹುದು ಮನೆಯ ಮಾಳಿಗೆ ದಾರು ಗಟ್ಟಿ ಮಾಡುವರಿಲ್ಲ. ದಾರು ಅಂದರೆ ಯಾರೂ ಗಟ್ಟಿ ಮಾಡ್ತಾ ಇಲ್ಲ ಅದನ್ನು ಅಂತ. ನೋಡಿ, ಮನೆ ನಂದು, ಯಾರೂ ಗಟ್ಟಿ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಮನೆ ನಾನೇ ಗಟ್ಟಿ ಮಾಡ್ಕೋಬೇಕಿನ್ನು ಯಾರೂ ಮಾಡಲ್ಲ. ಅದು ಹೇಳ್ತಾನೆ, ದಾರು ಗಟ್ಟಿ ಮಾಡುವರಿಲ್ಲ. ನನ್ನ ಮನಸ್ಸನ್ನು ನಾನೇ ಗಟ್ಟಿ ಮಾಡ್ಕೋಬೇಕಿನ್ನು ಬೇರೆ ಅಪೇಕ್ಷೆ ಮಾಡ್ತಾ ಇದ್ದೀನಿ, ಯಾರೂ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಕತ್ತಲೆ ಆಗಿದೆ, ಮೇಲೆ ಹೋಗಿ ರಿಪೇರ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ, ಮೇಲಕ್ಕೇರಿ ಹೋಗಲಾರೆ. ಸೋರೋ ತನಕ ಏನು ಮಾಡ್ತಿದ್ಯಪ್ಪ ನೀನು? ಇಟ್ಟು ಸೋರ್ತಾ ಇದೆಯಲ್ಲ, ಮೊದಲೇ ಹೋಗ್ಬೋದಾಗಿತ್ತಲ್ಲ ಮೇಲೆ. ಮೊದಲು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ, ಸೋರಿದ ಮೇಲೆ ಗೊತ್ತಾಗಿದೆ ಸೋರ್ತಾ ಇದೆ ಅಂತ. ನಮ್ಮ ಮನುಷ್ಯನ ಸ್ವಭಾವನೇ ಹಾಗೆ, ಸೋತಾಗಲೇ ಗೊತ್ತಾದು ಸೋತೆ ಅಂತ, ಅಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇರೋದು. ಹೀಗಾಗಿ ಏನಾಗಿದೆ, ಸೋರ್ತಾ ಇದೆ, ಯಾರೂ ಗಟ್ಟಿ ಮಾಡ್ತಾ ಇಲ್ಲ ಮನಸ್ಸನ್ನ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಮನಸ್ಸು ದೃಢ ಆಗಿಲ್ಲ, ಮೇಲೆ ಹೋಗೋಕ್ಕಾಗ್ತಾ ಇಲ್ಲ ನನಗೆ ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಆಧ್ಯಾತ್ಮಿಕ ಅರ್ಥ, ನಾನು ಇದುವರೆಗೂ ಮನಸ್ಸನ್ನು ಜಾಗೃತ ಮಾಡ್ಕೊಂಡಿಲ್ಲ, ನನ್ನ ಕುಂಡಲಿನಿ ಮೂಲಾಧಾರದಲ್ಲೇ ಕೂತ್ಕೊಂಡ್ಬಿಟ್ಟಿದೆ, ಮೇಲೆ ಏರಲಿಲ್ಲ. ಅದು ಮೇಲಕ್ಕೇರಿ ಹೋಗಲಾರೆ. ಇಡ ಪಿಂಗಳ 2 ನಾಡಿ, ಅದರ ನಡುವೆ ಸುಷುಮ್ನ ನಾಡಿ ಒಳಗೆ ಆ ಮೂಲಾಧಾರ ಏರಬೇಕು. ಆ ಸುತ್ಕೊಂಡು ಕೂತಿದೆಯಲ್ಲ, ಅದು ಮೇಲೆ ಏರಿ ಕೊನೆಗೆ ಸಹಸ್ರಾರಕ್ಕೆ ಬರಬೇಕು. ಸಹಸ್ರಾರಕ್ಕೆ ಬೇಡ, 1-2 ಹಂತ ಆದರೂ ಇದು ಸ್ವಾಧಿಷ್ಠಾನ ಮಣಿಪೂರಕ್ಕಾದರೂ ಬರಬೇಕಲ್ಲ. ಅನಾಹತ ಬಂದರೆ ಸಂತೋಷ, ವಿಶುದ್ಧಿ ಆಜ್ಞಾ ಬಂದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಆದರೂ ಮೇಲೆ ಏರ್ಬೇಕಲ್ಲ. ಬದುಕಿರೋ ಲಕ್ಷಣ ಅಂದರೆ ಜಾಗೃತವಾಗಿರುವಂಥದ್ದು. ಯಾವಾಗ ನನ್ನ ಮನಸ್ಸು ಜಾಗೃತವಾಗಿಲ್ಲೋ ನಾನು ಮೇಲಕ್ಕೇರಿ ಹೋಗಲೇ ಇಲ್ಲ. ಮೊದಲು ಹೇಗಿದ್ದೋ ಹಾಗೆ ಜಡಭರ್ತನಾಗಿ ಕೂತಿದ್ದೇನೆ, ಮೇಲೆ ಏರಲಿಲ್ಲ ನಾನು. ಅದಕ್ಕೆ ಹೇಳ್ತಾರೆ, ಕತ್ತಲೆಯೊಳಗೆ ಕಾಳ ಕತ್ತಲೆ ನಾನು ಮೇಲಕ್ಕೇರಿ ಹೋಗಲಾರೆ. ಇದುವರೆಗೂ ನನ್ನ ಮನಸ್ಸು ಜಾಗೃತ ಆಗಿಲ್ಲ, ಅಲ್ಲೇ ಕೂತಿದ್ದೇನೆ. ಇದು ಕಾರಣ ಏನು ಅಂತ ಹೇಳ್ತಾರೆ ಮುಂದಿನದೊಳಗೆ. ಮುರುಕು ತೊಲೆಯು ಹುಳುಕು ಜಂತಿ. ಆ ದಿಮ್ಮೆ ಅಂತ ಹೇಳಿದ್ನಲ್ಲ, ತೊಲೆ ಅದು, ಅಡ್ಡ ಬರದಂಥ ಹಲಿಗೆ ಎಲ್ಲ ಜಂತಿ ಅದು. ಅದೇನಾಗಿದೆ, ಮುರುಕು ತೊಲೆ, ಅದು ಆಧಾರವಾಗಿರಬೇಕಾದಂಥ ತೊಲೆನೇ ಮುರಿದು ಹೋಗಿದೆ. ಅದಕ್ಕೆ ಮೇಲೆ ಭದ್ರವಾಗಿ ಕಟ್ಟಿದಂಥ ಜಂತಿ ಇದೆಯಲ್ಲ, ಅದು ಹುಳುಕು ಹಿಡಿದು ಹೋಗಿದೆ, ಮರದ್ದದು ಹುಳುಕು ಹಿಡಿದಿದೆ. ಅದಲ್ಲದೆ ಆ ಹಲಿಗೆ ಹೊಡೆದಾಗ ಲಾಕ್ ಮಾಡಿರ್ತಾರೆ, ಕೊನೆಗೆ ಕಾರ್ಪೆಂಟ್ರು ಸರಿದು ಹೋಗಬಾರ್ದು ಅಂತ ಹೇಳಿ ಒಂದು ಲಾಕಿಂಗ್ ಸಿಸ್ಟಮ್ ಮಾಡಿರ್ತಾರೆ. ಅದೇನಾಗಿದೆ, ಕೊರೆದು ಸರಿದು ಕೀಲ ಸಡಲಿ. ಅದು ಕೊರೆದು ಬಿಟ್ಟು ಸಡ್ಲಾಗಿ ಹಾಕಿದಂಥ ಬೀಗ ಕೂಡ ಬಿಚ್ಕೊಂಡ್ಬಿಟ್ಟಿದೆ, ಕೀಲ ಸಡ್ಲಿ. ಹರಕು ಚಪ್ಪರ ಜೇರು ಗಿಂಡಿ, ಮೇಲೆ ಚಪ್ಪರ ಹಾಕಿದ್ವಲ್ಲ, ಗೋಣಿ ಚೀಲ ಹಾಕಿದ್ವಲ್ಲ ಮೇಲೆ, ಅದು ಕೂಡ ಹರಿದು ಹೋಗಿದೆ. ಆ ಜೇರು ಗಿಂಡಿ ಕೂಡ ಮುಚ್ಚಿ ಹೋಗ್ಬಿಟ್ಟಿದೆ. ಇದು ಗಮನಿಸ್ಬೇಕಿದು ಒಂದೇ ದಿವಸ ಆಗುವಂಥ ಪ್ರಕ್ರಿಯೆ ಅಲ್ಲ ಅಂತ. ಇಷ್ಟು ದಿವಸ ಬಿಟ್ಟದ್ದಕ್ಕೆ ಅದು ಹಾಗಾಗಿದೆ. ಅಷ್ಟು ದಿವಸ ಬಿಟ್ಟು ಮುರುಕು ತೊಲೆಯು ಹಳುಕು ಜಂತಿ, ಇವೆಲ್ಲ ಇಂದ್ರಿಯಗಳು. ಇಂದ್ರಿಯಗಳ ಶಿಥಿಲತೆ ಶುರು ಆಯಿತು. ಇಂದ್ರಿಯಗಳು ಯಾವಾಗ ಅಶಕ್ತವಾಗ್ತಾವೋ, ಮೊದಲು ಮನಸ್ಸು ಅಶಕ್ತ ಆದಾಗ ನೋಡ್ಬೇಕು ಹೇಗಿದೆ. ಮನಸ್ಸು ಬೇಕು ಅಂದಾಗ ಇಂದ್ರಿಯಗಳ ಆ ಕಡೆ ಹೋಗ್ತದೆ. ಮನಸ್ಸು ಬೇಡ ಅಂದ್ರೆ ಇಂದ್ರಿಯಗಳು ಹೋಗ್ತಾ ಇರಲಿಲ್ಲ. ಮೊದಲು ಮನಸ್ಸು ಸೋರಿದ ತಕ್ಷಣ ಇಂದ್ರಿಯಗಳಲ್ಲಿ ಹೋಯ್ತು. ಇಂದ್ರಿಯಗಳಿಗೆ ಒಂದ್ಸಲ ರುಚಿ ಸಿಕ್ತೋ, ಅದು ಮನಸ್ಸನ್ನು ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ. ಇಂದ್ರಿಯಗಳು ಯಾವಾಗ ವಿಫಲತೆ ಆಗೋಕೆ ಶುರು ಆಯಿತೋ, ಶಿಥಿಲತೆ ಶುರು ಆಯಿತೋ, ಮನಸ್ಸು ಇನ್ನೂ ಸೋರೋಕೆ ಶುರು ಆಯಿತು. ಅದಕ್ಕೆ ಹೇಳ್ತಾರೆ, ಮುರುಕು ತೊಲೆಯು ಹುಳುಕು ಜಂತಿ, ಕೊರೆದು ಸರಿದು ಕೀಲು ಸಡಲಿ, ಹರಕು ಚಪ್ಪರ ಜೀರು ಗಿಂಡಿ. ಇವೆಲ್ಲ ಏನಾಯಿತು, ಅಶಕ್ತವಾದ ತಕ್ಷಣ ಮನಸ್ಸು ಇನ್ನೂ ಅಶಕ್ತ ಆಯಿತು. ಗಮನಿಸಿರ್ಬೇಕು, ವಯಸ್ಸು ಆದ ಹಾಗೆ ಮನಸ್ಸಿನ ಗಟ್ಟಿತನ ಕಮ್ಮಿ ಆಗ್ತದೆ. ಭಯ ಬರೋಕ್ಕೆ ಶುರು ಆಗುತ್ತೆ, ಹೆದರಿಕೆ ಬರೋಕ್ಕೆ ಶುರು ಆಗುತ್ತೆ. ಯಾಕೆ, ಮೊದಲು ಮನಸ್ಸು ಗಟ್ಟಿ ಇದ್ದಾಗ ಇಂದ್ರಿಯಗಳನ್ನು ಹಿಡಿಲಿಲ್ಲ ನಾನು, ಇಂದ್ರಿಯಗಳು ಅಶಕ್ತ ಆದಾಗ ಇನ್ನೂ ಅಶಕ್ತ ಆಯಿತು, ಮನಸ್ಸು ಇನ್ನೂ ಸೋರೋಕ್ಕೆ ಶುರು ಆಯಿತು. ಇನ್ನೊಂದು ಹೇಳ್ತಾರೆ, ಜೇರು ಗಿಂಡಿ ಮುಚ್ಚಿ ಹೋಯ್ತದು. ಯಾಕೆ ನೋಡ್ಕೊಂಡಿಲ್ಲ ಇಷ್ಟು ದಿವಸ ಅದನ್ನು. ಒಂದು ಸಲ ಹೊರಗಿನ ಬೆಳಕು ಬರೋದು ಶುರು ಆದರೆ ಮನಸ್ಸು ವಿಸ್ತಾರ ಆಗೋದು ಇನ್ನೂ ನಿಂತು ಹೋಯ್ತು. ಮೊದಲು ಇಂದ್ರಿಯಗಳ ವೈಫಲ್ಯ ಶುರು ಆಗೋದ್ರ ಜೊತೆಗೆ ಹೊರಗಿನ ಬೆಳಕು ಬರೋದು ಹಂಗಾಯ್ತಲ್ಲ, ಆದ್ದರಿಂದ ಮೇಲಕ್ಕೇರಿ ಹೋಗಲಾರೆ. ಹೋಗೋ ಪ್ರಯತ್ನ ಮೊದಲು ಮಾಡಲಿಲ್ಲ, ಈಗ ಹೋಗ್ಬೇಕಂದ್ರೂ ಆಗೋಲ್ಲ. ಮೇಲಕ್ಕೇರಿ ಹೋಗಲಾರೆ ಅಂತ ಹತಾಶ ಭಾವನೆ ಬಂದಿದೆ. ಮುಂದೆ ಕರಕಿ ಹುಲ್ಲು ಕಸವ ಹತ್ತಿ, ಕರಕಿ ಹುಲ್ಲು ಕಸವು ಹತ್ತಿ, ಹರಿದು ಸಾಲು ಇರುವೆ ಮುತ್ತಿ. ಕರಕಿ ಹುಲ್ಲು ಕಸವ ಹತ್ತಿ, ಹರಿದು ಸಾಲು ಇರುವೆ ಮುತ್ತಿ. ಜಲದಿ ಭರದಿ ಸರಿಯ ಮಣ್ಣು, ಒಳಗೆ ಹೊರಗೆ ಕವಾಗಿ ಸೋರುತ್ತಿಹುದು ಮನೆಯ ಮಾಳಿಗೆ.
ಕರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಿಬಿ ಮುತ್ತಿ ಜಲದ ಭರದಿ ಸರಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ. ಮೇಲೆ ಮಂಡಿಂದು ಅಂತ ಹೇಳಿದ್ನಲ್ಲ, ಮೇಲ್ಮುದ್ದೆ ಅಂತ ಹೇಳಿದ್ನಲ್ಲ, ಕರಕಿ ಹುಲ್ಲು ಬೆಳೆದಿದೆ ಅದರೊಳಗೆ. ತಾವು ಗಮನಿಸಿರ್ಬೇಕು, ಕಾಂಕ್ರೀಟ್ ಮನೆ ಆದರೂ ಒಂಚೂರು ಕ್ರ್ಯಾಕ್ ಬಿಟ್ಟಿದ್ರೆ ಹುಲ್ಲು ಹೇಳುತ್ತೆ. ಹುಲ್ಲಿನ ಸ್ವಭಾವನೇ ಅದು. ಅಂಥದ್ದು ಬರೀ ಮಣ್ಣಿನ ಮಾಳಿಗೆ ಇದು, ಅದರೊಳಗೆ ಹುಲ್ಲು ಬೆಳೆದ್ಬಿಟ್ಟಿದೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಒಬ್ರು ಯಾರಾದರೂ ಎಚ್ಚರದವರು ಇದ್ದರೆ ಒಂದು ಚೂರು ಅದಕ್ಕೆ ಕೊರಕೆಲದಲ್ಲಿ ಹುಲ್ಲು ಬಂದು ಕಿತ್ತು ಹಾಕಿಬಿಡ್ತಾರೆ. ಇಮಿಡಿಯೇಟ್ಲಿ ಕಿತ್ತು ಹಾಕಿ ಸಿಮೆಂಟ್ ಹಾಕಿಸ್ತಾರೆ, ಮೇಂಟೈನ್ ಮಾಡ್ಕೋತಾರೆ. ಮನೇನ ಆಗಾಗ ಸರಿಯಾಗಿ ನೋಡ್ಕೊಂಡಿರ್ಬೇಕು. ಇದ್ರ ಕರಿಕೆ ಹುಲ್ಲು ಬರುತ್ತೆ. ಮಾಳಿಗೆ ಮೇಲೆ ಕರಿಕೆ ಹುಲ್ಲು ಬರುವಷ್ಟು ಬಿಟ್ಟಿದ್ದೇನೆ, ಮಾಳಿಗೆ ಮೇಲೆ ಒಮ್ಮೆ ಹೋಗಿಲ್ಲ ಅಂದಂಗೆ ಆಯ್ತಲ್ಲ. ನಾನು ಆಗಲೇ ಹೇಳಿದೆ, ಮನೆ ಅಂದರೆ ಮನುಷ್ಯ ಜೀವ, ಮಾಳಿಗೆ ಅಂದರೆ ಮನಸ್ಸು. ಮನಸ್ಸನ್ನು ನೋಡ್ಕೊಂಡೇ ಇಲ್ಲ ನಾನು ಆಗಾಗ ಹೋಗಿ. ಮನವನಾಳುವುದು ಹಠದ ಮಗುವನಾಳುವನ ಎದೆ, ಇನಿತಿನಿತು ಸವಿಯುಣಿಸು ಸವಿಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ, ಇನಿತಿತ್ತು ಮನಸ್ಸಿನಿತ ಮಂಕುತಿಮ್ಮ. ಆ ಮನಸ್ಸನ್ನು ಮಕ್ಕಳು ನೋಡ್ಕೊಂಡಾಗ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನಸ್ಸು ಕೆಟ್ಟೋಗುತ್ತೆ. ಅಂಥದ್ದು ಗರಿಕೆ ಬೆಳೆಯುವಷ್ಟು ಬಿಟ್ಟಿದ್ದೇನೆ ಅಂದರೆ ಮನಸ್ಸನ್ನು ನೋಡ್ಕೊಂಡೇ ಇಲ್ಲ ಅಂದಂಗೆ ಆಯ್ತಲ್ಲ ಇಷ್ಟು ದಿವಸ. ಅದಕ್ಕೆ ಹೇಳ್ತಾರೆ ಕರಿಕಿ ಹುಲ್ಲು ಕಸವೂ ಹತ್ತಿ. ಬರೀ ಕರಿಕೆ ಹುಲ್ಲಲ್ಲ, ಕಾಂಗ್ರೆಸ್ ಗಿಡ ಕೂಡ ಬಂದ್ಬಿಟ್ಟಿದೆ, ಮೇಲೆ ಕಸ ಕೂಡ ಬಂದ್ಬಿಟ್ಟಿದೆ. ಅಂದರೆ ಅಷ್ಟು ವರ್ಷ ನಾನು ಮನಸ್ಸನ್ನು ನೋಡ್ಕೊಂಡೇ ಇಲ್ಲ. ಮನಸ್ಸನ್ನು ಅಷ್ಟು ಹದದಿಂದ ನೋಡ್ಕೋಬೇಕು. ಇನ್ನೊಂದು ಪದದಲ್ಲಿ ಡಿ ವಿ ಜಿ ಹೇಳ್ತಾರೆ, ಇದು ಹಾಲು ಹೇಗಿದೆಯೋ ಅದೇ ಥರ ಮನಸ್ಸು, ಅಷ್ಟು ಹದ ಸೂಕ್ಷ್ಮ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಟ್ಟು ಹೋಗುತ್ತೆ. ಅದನ್ನು ಸದಾ ನೋಡ್ಕೊಂಡಿರ್ಬೇಕಲ್ಲ. ಅದನ್ನು ಬಿಟ್ಟು ಕರಿಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಿಬಿ ಮುತ್ತಿ. ಇದು ನೀವು ಗಮನಿಸಿರ್ಬೇಕು. ಮನೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಟೈಲ್ಸ್ ಹಾಕಿದ್ರು ಕೂಡ ಆ ಟೈಲ್ಸ್ ನಡುವೆ ಒಂಚೂರು ಸಿಮೆಂಟ್ ಹೋದ್ರಾಗಿದೆ ಇರಿಬೆ ಬಂದ್ಬಿಡುತ್ತೆ ಸಾಲು ಹಿಡಿದಿಂದ. ಇದಿಷ್ಟೇ. ಮನಸ್ಸಲ್ಲಿ ಒಂದು ಚೂರು ವೈಫಲ್ಯತೆ ಬಂತು, ಒಂಚೂರು ಕೊರಕು ಕಾಣಿಸ್ತು, ಒಂದು ಸೂಲು ಉದಾಸೀನ ಕಾಣಿಸ್ತು ಅಂದರೆ ಆ ವ್ಯಸನಗಳು ಬಂದ್ಬಿಡ್ತವೆ. ಸಾಲಾಗಿ ವ್ಯಸನಗಳು ಬರ್ತವೆ, ಮನಸ್ಸನ್ನು ಇನ್ನೂ ವಿಭಜನೆ ಮಾಡಿ ಹಾಕ್ತವೆ. ಅದಕ್ಕೆ ಹಾಗಾಗಿದೆ ನಂದು. ಮೊದಲು ನನ್ನ ಆಲಸ್ಯತನದಿಂದ ಮನಸ್ಸನ್ನು ನೋಡ್ಕೊಳ್ಳಿಲ್ಲ. ಕರಿಕಿ ಹುಲ್ಲು ಕಸ ಬಂದು ಹರಿದು ಸಾಲು ಇರಿಬಿ ಮುತ್ತಿ ಜಲದಿ ಭರಿದಿ ಸರಿಯ ಮಣ್ಣು. ಮಳೆ ಬಂದ್ಬಿಡ್ತು, ನೀರು ಬಂತ ಮೇಲೆ ಮಣ್ಣೆಲ್ಲ ಕಿತ್ಕೊಂಡು ಹೋಗಿದೆ, ಹುಲ್ಲು ಬೆಳೆದಿದೆ. ಅವಾಗೇನಾಯ್ತು, ಮಣ್ಣೆಲ್ಲ ಸರಿದು ಹೋಗಿ ಒಳಗೆಲ್ಲ ಬಂತು. ಎಷ್ಟೋ ಸಲ ಹೇಳ್ತಾರೆ, ಕೆಲವೊಂದು ಸಲ ಮನೆಯಲ್ಲಿ ಹೊರಗಡೆ ಹನಿ ಹನಿ ಮಳೆ ಆಗ್ತಿದ್ರೆ ಒಳಗಡೆ ಮಳೆ ಆಗ್ತಾ ಇರುತ್ತೆ ಅಂತ. ಅಷ್ಟು ಜೋರು ಒಳಗೆ ನೀರು ಬರುತ್ತೆ. ಕೊಚ್ಕೊಂಡು ಹೋಯ್ತಲ್ಲ ಮಣ್ಣೆಲ್ಲ, ಇನ್ನೇನಿದೆ ಕೊಚ್ಕೊಂಬಂತ. ಅದಕ್ಕೆ ಹೇಳ್ತಾರೆ ಜಲದ ಭರದಿ ಸರಿಯ ಮಣ್ಣು. ಮಣ್ಣೆಲ್ಲ ಸರಿದು ಹೋಗ್ಬಿಡ್ತು, ಒಳಗೆ ಹೊರಗೆ ಏಕವಾಗಿ. ಈ ಕೊನೆ ಸ್ವಲ್ಪ ಚೆನ್ನಾಗಿದೆ ಮಾತು. ಒಂದು ಸಲ ಜ್ಞಾನ ಅನ್ನುವಂಥ ನೀರು ಬರಬೇಕು ಮೇಲ್ಗಡೆ. ನೀರು ಬಂದಾಗ ಒಳಗಿಂದ ನೀರು, ಹೊರಗಿನ ನೀರೆಲ್ಲ ಒಳಗಡೆ ಬಂತು. ಹೇಳ್ತಾರೆ, ಹೇಗಂತಾರೆ, ಜಲದಿ ಭರದಿ ಸರಿಯ ಮಣ್ಣು. ಮಣ್ಣೆಲ್ಲ ಸರಿದು ಹೋದ್ಮೇಲೆ ಮನಸ್ಸು ಬಯಲಾಗಿ ಹೋಯ್ತು. ಯಾಕಂದ್ರೆ ಹೊರಗೆ ಬಂದ್ಬಿಡ್ತು, ನೀರೆಲ್ಲ ಒಳಗೆ ಬಂತು ಪೂರ್ತಿ. ಒಳಗೆ ಹೊರಗೆ ಏಕವಾಗಿ. ಆ ಮಳೆ ಬಂದಿತ್ತಲ್ಲ, ಹೊರಗೆ ಹೊರಗೆ ಏಕ ಆಯ್ತಲ್ಲ. ಅಂತಸ್ ಬಹಿಷ್ಯ ಸತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಹೊರಗೆ ಒಳಗೆ ಒಂದೇ ಆಯಿತು. ಆ ಮಡಿಕೆಯಲ್ಲಿ ನೀರು ತಗೊಂಡು ಹೋಗಿ ಸಮುದ್ರದಲ್ಲಿ ಮುಳುಗಿಸಿದಾಗ ಮಡಿಕೆ ಒಳಗಿನ ನೀರು ನಾನು ಅಂತ ಇತ್ತು. ಒಂದು ಸಲ ಮಡಿಕೆ ಒಡೆದು ಹೋದರೆ ಒಳಗಿನ ನೀರು ಯಾವುದು, ಹೊರಗಿನ ನೀರು ಯಾವುದು, ಎಲ್ಲ ಒಂದೇ. ಹಾಗೆ ನನ್ನ ಮನಸ್ಸು ಬಯಲಾಗಿ ಹೋಯ್ತು. ಒಂದ್ಸಲ ಯಾವಾಗ ಮಣ್ಣು ಸರಿತೋ, ನೀರು ಬರೋಕ್ಕೆ ಶುರು ಆಯಿತೋ, ಜ್ಞಾನ ಅನ್ನುವಂಥ ನೀರು ಒಳಗೆ ಬಂತೋ, ಆಗ ನನಗೆ ಗೊತ್ತಾಯ್ತು ನಾನು ಮಾಡಿದ ತಪ್ಪು ಅಂತ ಹೇಳಿ. ಮುಂದೆ ಏನು ಮಾಡೋದು? ಅದಕ್ಕೇನು ಹೇಳ್ತಾರೆ ಎಷ್ಟು ಚೆನ್ನಾಗಿ, ಆ ನೀರು ಬಂದು ಒಂದಾಯ್ತಲ್ಲ ನಂದು, ಆದಾಗ ಗೊತ್ತಾಯ್ತು. ಕಾಂತೆ ಕೇಳೆ ಕರುಣದಿಂದ. ಕಾಂತೆ, ನನ್ನ ಪ್ರಿಯೆ ಕೇಳು ನೀನು, ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆ ಇದು. ಈ ಮಳೆ ಬಂದಿದ್ದು ಒಳ್ಳೇದಾಯ್ತು, ಬರ್ದಿದ್ರೆ ನನಗೆ ಗೊತ್ತೇನೆ ಆಗ್ತಿರ್ಲಿಲ್ಲ ಸೋರ್ತದೆ ಅಂತ ಹೇಳಿ. ಮಳೆ ಬರದೆ ಹೋದ್ರೆ ಬಿಸಿಲು ಬರ್ತಿರ್ಲಿಲ್ಲ, ಸೋರ್ತಿರ್ಲಿಲ್ಲ, ಚೆನ್ನಾಗಿತ್ತು. ಮಳೆ ಬಂದದ್ದು ಭಗವಂತನ ಕೃಪೆಯಿಂದ. ಈಗ ಗೊತ್ತಾಯ್ತು ನನ್ನ ಮಾಳಿಗೆ ಚೆನ್ನಾಗಿಲ್ಲ ಅಂತ ಹೇಳಿ. ಮಾಳಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದು, ಅದಕ್ಕೆ ಹೊಸ ಮನೆ ಕಟ್ಟಿಸಿದಾಗ ಗೊತ್ತಾಗುತ್ತೆ ನಿಮಗೆ. ಒಂದು ಸೀಸನ್ ಆದಮೇಲೆ ಗೊತ್ತಾಗೋದು ಮನೆ ಹಣೆ ಬರ. ಅದಕ್ಕೆ ಹೇಳ್ತಾರೆ, ಕರುಣದಿಂದ, ಭಗವಂತನ ಕರುಣದಿಂದ, ಗುರುವಿನ ಕರುಣದಿಂದ ಮಳೆ ಬಂತಲ್ಲ, ಆ ಜ್ಞಾನದ ಮಳೆ ಬಂತಲ್ಲ, ಆಗ ಗೊತ್ತಾಯ್ತು ಮಾಳಿಗೆ ಸರಿ ಇಲ್ಲ ಅಂತ. ಇನ್ನು ಸರಿ ಮಾಡ್ಕೊಳ್ಳೋಕೆ ಅನುಕೂಲ ಆಯಿತು. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು. ಈ ಹುಬ್ಬ ಮಳೆ ಬಂತಲ್ಲ, ಜೋರಾಗಿ ಬಂತದು. ಬಂದದಕ್ಕೇನಾಯ್ತು, ಎಂತೋ ಶಶುನಾಳಧೀಶ ತಾನು ನಿಂತು ಪೊರೆಯವನು ಎಂದು ನಂಬಿದೆ. ಈ ಮೊದಲನೇ ಸಲ ನಂಬಿಕೆ ಆದರೂ ಬಂತು ನನಗೆ, ಭಗವಂತ ಕಾಪಾಡ್ತಾನೆ ಅಂತ. ಆಗಾಗ ಮಳೆ ಬಂದಾಗ ಮನೆ ಸೋರ್ತದೆ ಅಂತ ಗೊತ್ತಾಗ್ತದೆ. ಮಾಳಿಗೆ ಸೋರ್ತದೆ ಅಂತ ಗೊತ್ತಾಗಬೇಕಾದ್ರೆ ಮಳೆ ಬರಬೇಕು, ಆ ಜ್ಞಾನ ವರ್ಷ ಆಗಬೇಕು. ಜ್ಞಾನ ವರ್ಷ ಆದಾಗ ಮನೆ ಸೋರ್ತದೆ ಅಂತ ಗೊತ್ತಾಗ್ತದೆ. ಆಗ ಮಾಳಿಗೆ ಕಡೆ ಮನಸ್ಸು ಹೋಗ್ತದೆ. ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ಸುತ್ತೆ. ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದಾಗ ಇಂದ್ರಿಯಗಳು ಸರಿಯಾಗಿ ಅದ್ರ ಹಿಂದೆ ಬರ್ತವೆ. ಒಂದು ಸಲ ಮನಸ್ಸು ಸಡ್ಲಾಯ್ತು, ಇಂದ್ರಿಯಗಳು ಶಿಥಿಲತೆ ಶುರು ಆಯಿತು, ಮತ್ತೆ ಮನಸ್ಸು ಚಕ್ರದವ್ರು ಸಿಕ್ಕಾಕೊಂತು, ಆಲಸ್ಯ ಬಂತು, ಪೂರ್ತಿ ಮನೆ ಸೋರೋಕ್ಕೆ ಶುರು ಆಯಿತು. ಆದ್ದರಿಂದ ಈ ಸೋರುತಿಹುದು ಮನೆಯ ಮಾಳಗಿ ನನ್ನ ಜೀವನದ
ಮನಸ್ಸು ಅನ್ನುವಂಥ ಮಾಳಿಗೆ ಸೋರೋದನ್ನು ಆ ಶಿಶುನಾಳಧೀಶನ ಕರುಣೆಯಿಂದ ಇನ್ನಾದರೂ ಬಂದು ಮಾಡ್ಕೋತೇನೆ, ಅವನು ಕಾಪಾಡ್ತಾನೆ ಅಂತ ನಂಬಿದ್ದೇನೆ ಅಂತ ಹೇಳ್ತಾರೆ. ನಂಬಿಕೆಯಿಂದ ಮನಸ್ಸು ಸ್ಥಿರ ಆಗ್ತದೆ ಮುಖ್ಯ. ಅದಕ್ಕೆ ನಮ್ಮ ಬಾಳಿಗೆ ಒಂದು ನಂಬಿಕೆ ಗಟ್ಟಿಯಾಗಿರಬೇಕು. ಎಷ್ಟು ನಂಬಿಕೆ ಗಟ್ಟಿಯಾಗಿರ್ತಾವೋ ಅಷ್ಟು ಮನಸ್ಸು ಭದ್ರ ಆಗ್ತದೆ. ಹಾಗೆ ಮಾಳಿಗೆ ಸೋರೋದು ನಿಂತೀತು ಅನ್ನುವಂಥ ನಂಬಿಕೆ ಶಿಶುನಾಳಧೀಶನ ಕೃಪೆಯಿಂದ ಬರುವಂಥದ್ದು. ಈಗ ಸಮಯ ನಮಗೆ 20 ನಿಮಿಷ ಇದೆ. 2 ಹಾಡು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಒಂದು ಹುಡುಕುತನ ಎಲ್ಲಿಗೆ ಹೋಗಲಿ ಅಂತ ಸಣ್ಣ ಹಾಡು. ಅದಾದ್ಮೇಲೆ ನಮಗೆ ತುಂಬ ಮನಸ್ಸಿರೋದು ತರವಲ್ಲ ತಗಿ ನಿನ್ನ ತಂಬೂರಿ, ಅದು ಹಾಡಬೇಕು ಅಂತಿದೆ. ಅದರಿಂದ ತಾವು ಮನಸ್ಸು ಮಾಡಿದ್ರೆ ಎರಡೂ ಮಾಡ್ಬೋದು. ಇದರ ಒಂದಂತೂ ಖಂಡಿತ ಮಾಡ್ಬೋದು. ಆದರೆ ಸ್ಮಿತಾ ಅವರಿಗೆ ತುಂಬ ಆಸೆ ಇರೋದು ಹುಡುಕುತನ ಎಲ್ಲಿಗೆ ಹೋಗಲಿ ಸಣ್ಣ ಹಾಡಿದೆ, ಅದು ರಾಗ್ ಜೋಗದಲ್ಲಿ ಕೂಡಿಸಿದ್ದಾರೆ. ಅದ್ಭುತವಾದ ಹಾಡೋದು, ಅವ್ರು ತುಂಬ ಇಷ್ಟವಾದದ್ದು. ಅದನ್ನು ಬೇಗ ಹಾಡಿಬಿಟ್ಟ ಮುಂದಿನ ಹಾಡಿಗೆ ಹೋಗೋಣ. ತಿರುಗಿದೆ ಗಿಡ ಗಿಡ ತಡಕಿದೆ ಪರಮಾತ್ಮ ಸಿಗದೆ
ಹುಡುಕಿ ಹುಡುಕಿ ನಾವ್ಯಾಸತ್ತೆ ಎಲ್ಲಂತ ನೋಡಲಿ ಹುಡುಕುತ್ತ ನಾ ಎಲ್ಲಿ ಹೋಗಲಿ ಹುಡುಕುತ್ತ ನಾ ಎಲ್ಲಿ ಹೋಗಲಿ ಹುಡುಕುತ್ತ ನಾ ವಾಗಿ ಶರೀಫ್ ಅಜ್ಜ ಹೇಳಿದ ಹಾಗೆ ಹುಡುಕ್ತಾ ಹುಡುಕ್ತಾ ಎಲ್ಲಿಗೆ ಹೋಗಲಿ ನಾನು, ಹುಡುಕಿ ಬ್ಯಾಸತ್ತೆ ನಾನು ಅಂತ. ಬೇಸತ್ತು ಹೋಗಿದ್ದೇನೆ ಹುಡುಕಿ ಹುಡುಕಿ. 7 ಸಮುದ್ರ 7 ಪರ್ವತಗಳು ಹಾಳು ಬಿದ್ದವು ನೋಡಿ ಬೇಸತ್ತೆ. ಪರ್ವತ ನೋಡಿ ಬಂದೆ, ಸಮುದ್ರ ನೋಡಿ ಬಂದೆ, 7 ಸರ್ವತ ನೋಡಿದೆ, ಏನೂ ಸಿಗಲಿಲ್ಲ. ನೀರು ತುಂಬಿದ ಬಾವಿ ನದರಿಟ್ಟು ನೋಡಿದೆ, ಕಣ್ಣು ಬಿಟ್ಟು ನೀರು ತುಂಬಿದ ಬಾವಿಯಲ್ಲಿ ನೋಡಿದೆ ಅಲ್ಲೇನಾದರೂ ಇದೆಯಾ ಅಂತ ನೋಡಿದೆ, ಅಲ್ಲೂ ಇಲ್ಲ. ನದಿ ನದಿ ಕಲಕ್ಯಾಡಿ ಬ್ಯಾಸತ್ತೆ, ಪ್ರತಿಯೊಂದು ನದಿಯನ್ನು ಕಲಕಿ ಕಲಕಿ ನೋಡಿದೆ, ಅಲ್ಲೂ ಸಿಗಲಿಲ್ಲ. ಏನು ಹುಡುಕ್ತಿದ್ದೀನಿ ಅಂತ ಮುಂದೆ ಹೇಳ್ತಾರೆ. ಧರೆಯೆಲ್ಲ ತಿರುಗಿದೆ, ಗಿಡ ಗಿಡ ಕಾಡಿದೆ, ಪ್ರತಿಯೊಂದು ಗಿಡ ಗಿಡಕ್ಕೂ ಕೇಳಿದ್ದೇನೆ ಇಲ್ಲಿದೆಯಾ ಅಂತ. ಪರಮಾತ್ಮ ಸಿಗದೇನೆ ಬಳಗಿದೆ, ಪರಮಾತ್ಮ ಸಿಗಲಿಲ್ಲ, ಎಲ್ಲಿ ಹೋದರೂ ಸಿಗಲಿಲ್ಲ. ನಡು ಊರೊಳ ಅರಸಿದೆ, ನಡು ಊರಲ್ಲಿ ಹುಡುಕಾಡಿದೆ, ಸುಡುಗಾಡ ಚರಿಸಿದೆ, ಅಲ್ಲಾದರೂ ಇದ್ದಾನೇನೋ ಅಂತ ಹೋದೆ, ಪರಮಾತ್ಮ ಸಿಗದೇನೆ ತೊಳಲಿದೆ, ಪರಮಾತ್ಮ ಸಿಗಲಿಲ್ಲ. ಆದರೆ ಕೊನೆಗೆ ಚಂದ ಮಾತದು, ಸಣ್ಣವನಿರುತ್ತಲೇ, ನಾ ಸಣ್ಣವನಿದ್ದಾಗಲೇ ಗೋವಿಂದ ಗುರು ಇದ್ದಾನಲ್ಲ, ಗೋವಿಂದ ಗುರು ಹಣ್ಣು ಸಕ್ಕರೆ ಕೊಟ್ಟು ಉಣ್ಣಿಸಿದ್ದ. ಎಷ್ಟು ಚಂದ ಅದು. ಆ ಭಗವಂತನನ್ನು ಹಣ್ಣು ಸಕ್ಕರೆ ಕೊಟ್ಟು ತಿನ್ನಿಸಿದ್ದ ನನಗೆ ಅವಾಗ ಸಣ್ಣವನಿದ್ದಾಗಲೇ. ಶಿಶುನಾಳೇಶನ ಈಗ ಮನದಲ್ಲಿ ಕೂರಿಸಿ ಬಿಸಿಲಲ್ಲಿ ನೆರಳಾಗಿ ರಕ್ಷಿಸಿದ. ಭಗವಂತ ಹುಡುಕಾಡ್ತಾ ಅಲ್ಲೆಲ್ಲ ಹೋಗಿ ಬಂದೆ, ಎಲ್ಲೂ ಇಲ್ಲ. ನನ್ನ ಗುರು ನನಗಾಗಲೇ ಸಣ್ಣವನಿದ್ದಾಗಲೇ ಸಕ್ಕರೆ ಹಣ್ಣಿನ ಜೊತೆಗೇನೆ ಭಗವಂತನನ್ನು ನನ್ನ ಹೃದಯದಲ್ಲೇ ಕೂಡಿಸಿ ಈ ಬಿಸಿಲಲ್ಲಿ ಕೂಡ ನೆರಳಾಗಿ ಮಾಡಿದ್ದಾನೆ ಅಂತ ಹೇಳುವಂಥ ಮಾತು. ಇದು ಸೂಫಿ ಸಂತರಲ್ಲಿ ಬರುವಂಥ ಒಂದು ಪದ್ಧತಿ. ನಾನು ಇದನ್ನು ಪೂರ್ತಿ ವರ್ಣನೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಸೂಫಿ ಸಂತ ಜಲಾಲುದ್ದೀನ್ ರೂಮಿ, ಬಹಳ ದೊಡ್ಡ ಸಂತ ಜಲಾಲುದ್ದೀನ್ ರೂಮಿ, ಅವನ ಪದ್ಯ ಬರೆದಿದ್ದಾನೆ, ಇಂಗ್ಲೀಷಲ್ಲಿದೆ, ಅದನ್ನು ಕನ್ನಡದಲ್ಲಿ ಹೇಳ್ತೇನೆ ಅವನು ಹೇಗೆ ಬರೆದಿದ್ದಾನೆ ಅಂತ. ಅದ್ಭುತವಾದ ಅದು ದಿವಾನ್ ಆಫ್ ದಿ ಶಾಮ್ಸ್ ಆಫ್ ಟ್ಯಾಬ್ರಿಡ್ಜ್ ಅಂತ ಒಂದು ಪುಸ್ತಕ, ಅವನು ಭಾಳ ಅದ್ಭುತ ಪುಸ್ತಕ. ಅವನು ಫಿಹಿ ಆಗಲಿ ಅದ್ಭುತ ಪುಸ್ತಕಗಳು. ಆತ ಬರೀತಾನೆ, ನಾನು ಶಿಲುಬೆಯನ್ನು ಕ್ರಿಶ್ಚಿಯನ್ರನ್ನು ತುದಿಯಿಂದ ತುದಿಯವರೆಗೆ ಪರೀಕ್ಷಿಸಿದ್ದೇನೆ, ಅವನು ಶಿಲುಬೆಯ ಮೇಲೆ ಇರಲಿಲ್ಲ. ಆವಾಗ ಬರೆದು ಧೈರ್ಯ ನೋಡಿ, ಅವನು ಶಿಲುಬೆಯ ಮೇಲೆ ಇರಲಿಲ್ಲ. ನಾನು ಹಿಂದೂ ದೇವಸ್ಥಾನಗಳಿಗೆ, ಪುರಾತನ ಪಗೋಡಗಳಿಗೆ ಹೋದೆ, ಅಲ್ಲಿ ಯಾವುದರಲ್ಲಿಯೂ ಆತನ ಲಕ್ಷಣಗಳಿರಲಿಲ್ಲ. ನಾನು ಹೇರತನ ಪರ್ವತಗಳಿಗೆ ಮತ್ತು ಕಂದಹಾರಕ್ಕೆ ಹೋದೆ, ಅಲ್ಲಿ ನೋಡಿದೆ, ಅವನು ಪರ್ವತದ ಉನ್ನತ ಶ್ರೇಣಿಗಳಲ್ಲಿ ಇರಲಿಲ್ಲ, ಕಣಿವೆಗಳಲ್ಲೂ ಇರಲಿಲ್ಲ. ಹಠ ಹಿಡಿದು ನಾನು ಕಾಪ್ ಪರ್ವತದ ಶಿಖರಗಳಿಗೆ ಹೋದೆ, ಅಲ್ಲಿ ಬರೀ ಇಂಕಾ ಪಕ್ಷಿಗಳಿದ್ದವು, ಅವನ ಲಕ್ಷಣವಿಲ್ಲ. ನಾನು ಮಕ್ಕಾದ ಕಾಬಾಕ್ಕೆ ಹೋದೆ, ಅವನು ಅಲ್ಲಿರಲಿಲ್ಲ. ನಾನು ಹಿರಿಯ ತತ್ವಜ್ಞಾನಿಯಾದ ಅವಿಸನ್ನ ಕೇಳಿದೆ, ಅವಿಸನ್ನ ಅಂದ್ರೆ ಬಹುದೊಡ್ಡ ತತ್ವಜ್ಞಾನಿ. ಆಗ ನಾನು ಅತ್ಯಂತ ಹಿರಿಯನಾದ ತತ್ವಜ್ಞಾನಿಯಾದ ಅವಿಸನ್ನಾನು ಅವನ ಬಗ್ಗೆ ಕೇಳಿದೆ, ಅವನು ಅವಿಸನ್ನಾನ ಜ್ಞಾನಕ್ಕೆ ಮೀರಿದವನಾಗಿದ್ದ, ತತ್ವಜ್ಞಾನಿ ಜ್ಞಾನಕ್ಕೆ ಮೀರಿದವನಾಗಿದ್ದ. ಕೊನೆಗೆ ನಾನು ನನ್ನ ಹೃದಯದೊಳಗೆ ಇಣುಕಿ ನೋಡಿದೆ, ಆ ತನ್ನ ಸ್ಥಳದಲ್ಲಿ ಅವನನ್ನು ಅಲ್ಲಿಯೇ ಕಂಡೆ, ಅವನು ಇನ್ನಾವ ಸ್ಥಳದಲ್ಲಿಯೂ ಇರಲಿಲ್ಲ. ಈ ಇಡೀ ಸೂಫಿ ಸಂತನ ರೂಮಿ ಬಾತನ್ನ ಅಷ್ಟು ಚೆಂದಾಗಿ ಹುಡುಕುತ್ತಾನ ಎಲ್ಲಿಗೆ ಹೋಗಲಿ ಹೇಳಿದಂಥ ಶರೀಫ್ ಅಜ್ಜನ ನಮಸ್ಕಾರ ಮಾತ್ರ ಹೇಳಬೇಕಷ್ಟೆ. ಕೊನೆ ಹಾಡು, ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಆ ಹಾಡನ್ನು ಕೇಳೋಣ. ಆ ಯಾವ ತಂಬೂರಿ ಬಗ್ಗೆ ಹೇಳ್ತಾರೆ ಶಿಶುನಾಳ ಶರೀಫರು ಹೇಳುವಂಥದ್ದು ನಮ್ಮ ಬಗ್ಗೆನೇ, ನಮ್ಮ ಜೀವನದ ಬಗ್ಗೆನೇ ಹೇಳುವಂಥ ಅದ್ಭುತವಾದ ಮಾತು. ತರವಲ್ಲ ತಗಿ ನಿನ್ನ ತಂಬೂರಿ, ಅದು ಕತೆ ಹೇಳ್ತಾರೆ, ಇರ್ಬೋದು ಇರಲಿಕ್ಕಿಲ್ಲ. ಅವರೊಂದು ಪ್ರೋಗ್ರಾಮಿಗೆ ಹೋದಾಗ ಯಾರು ತಂಬೂರಿ ನುಡಿಸಿದ್ರು, ಚೆನ್ನಾಗಿ ನುಡಿಸ್ಲಿಲ್ಲ, ಸ್ವರ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಆದರೆ ತಂಬೂರಿನ ಸಾಮಾನ್ಯವಾಗಿ ಅಂತ ಸ್ವರ ಮಾಡೋದಕ್ಕಲ್ಲ, ಅದು ಇರೋದು ಶ್ರುತಿ ಹಿಡಿಯೋದಕ್ಕಿರುವಂಥದ್ದು. ಆದರೆ ಅವ್ರು ಹೇಳೋದು ಸರಿ ಇಲ್ಲ, ಅದನ್ನ ಸ್ವರ ಸರಿ ಇಲ್ಲ, ಬಿಟ್ಬಿಡಿದನ ಅಂತ ಹೇಳಿದರು ಅಂತ. ಆದ್ದರಿಂದ ಇದು ಬರೆದು ತಂಬೂರಿಗಲ್ಲ ಅಂತ ಗೊತ್ತಾಗುತ್ತೆ. ಮುಂದೆ ಹೇಳ್ತಾರೆ, ಬತ್ತೀಸರಾಗವ ನುಡಿಸಯ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ವೀಣೆ ಉಪಯೋಗಿಸ್ತೀವಿ, ಸಿತಾರ್ ಉಪಯೋಗಿಸ್ತೀವಿ, ತಂಬೂರಿಯಿಂದ ಬತ್ತೀಸರಾಗ ಹಾಡೋಲ್ಲ. ಆದರೆ ಅವ್ರು ಹೇಳ್ತಾರೆ ಬತ್ತೀಸರಾಗ ಹಾಡು ಅಂತ. ಅದು ಯಾವ ಬತ್ತೀಸರಾಗ ನೋಡಿಬಿಡೋಣ. ಮೊದಲು ತರವಲ್ಲ ತಗಿ ನಿನ್ನ ತಂಬೂರಿ. ತಂಬೂರಿ
ಈ ತಂಬೂರಿ ಅನ್ನುವಂಥದ್ದು ನಮ್ಮ ಜೀವನ. ತರವಲ್ಲ ತಗಿ ನಿನ್ನ ತಂಬೂರಿ. ಈ ಜೀವನನೇ ಸರಿ ಆಗಲಿಲ್ಲ ಬಿಡಪ್ಪ. ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಸರಿಯಾದ ಸ್ವರ ಜೀವನದಿಂದ ಬರದೇ ಹೋದರೆ ಅದೇನೂ ಬಾರಿಸಬೇಡ, ಸುಮ್ಮನೆ ಬಾಯಿ ಸಪ್ಪಳ ಮಾಡಬೇಡ. ಬರೀದೆ ಬಾರಿಸದಿರು ತಂಬೂರಿ, ಬರೀ ಮಾತನಾಡೇನು ಮಾಡದೆ ಸಾಧನೆ ಮಾಡಿ ಮಾಡು ಅಂತ ಹೇಳಿದಂಥದ್ದು. ಸರಸ ಸಂಗೀತದ ಕುರುಹುಗಳು ಅರಿಯದೆ, ಜೀವನದ ಸೊಗಸುಗಳನ್ನು ಅರ್ಥ ಆಗಲಾರದೆ ಬರೀದೆ ಬಾರಿಸದಿರು ತಂಬೂರಿ. ಸುಮ್ಮನೆ ಜೀವನದಲ್ಲಿ ಬಡ 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 ಮಾಡಬೇಡಪ್ಪ, ಸಾಧನೆ ಮಾಡದೆ ಮಾಡಬೇಡ. ಸರಸ ಸಂಗೀತದ ಕುರುಹುಗಳನ್ನು ಅರಿಯದೆ ಬರೀದೆ ಬಾರಿಸದಿರು ತಂಬೂರಿ. ಸಾಧನೆ ಆಗಲಿಲ್ಲ ಒಳಗಡೆ, ಅದರಿಂದ ಬಾರಿಸಬೇಡ. ಆ ಮುಂದಿನ ಪದ್ಯ ಎಷ್ಟು ಚೆನ್ನಾಗಿದೆ. ಮದ್ದಲಿ ದನಿಯೋಳು ತಂಬೂರಿ, ಅದ ತಿದ್ದಿ ನುಡಿಸಬೇಕೋ ತಂಬೂರಿ. ನಾವು ನೀನೇ ನೋಡಿದ್ದೀವಿ, ಮದ್ದಲೆ ಅಂದರೆ ಓಂಕಾರ ಪ್ರಣವ ಅಂತ ಹೇಳ್ತೀವಿ. ನನ್ನ ತಂಬೂರಿ ಶ್ರುತಿ ಆ ಓಂಕಾರಕ್ಕೆ ಹೊಂದ್ಕೋಬೇಕು, ಆ ಪ್ರಣವಕ್ಕೆ ಹೊಂದ್ಕೋಬೇಕು. ಅಂದಾಗ ಒಂದು ಅದು ಗತ್ತು ಬರ್ತದೆ. ಆ ಮದ್ದಲಿ ದನಿಯೊಳಗೆ ತಂಬೂರಿ, ನಿನ್ನ ತಂಬೂರಿ ಸಪ್ತ ಜಾಸ್ತಿ ಆಗಿಬಿಟ್ರೆ ಪ್ರಣವಕ್ಕಿಂತ. ನಾನು ನೆನಪಿದೆ, ನಾವು ಸ್ಕೂಲಲ್ಲಿದ್ದಾಗ ಟೀಚರು ಸಂಗೀತ ಕಲಿಸೋರು ಎಲ್ಲರೂ ಕೋರಸ್ ಹಾಡಬೇಕು. ನಾವೆಲ್ಲ ಕೋರಸ್ಸಲ್ಲೇ ಹಾಡೋದು, ಸ್ವಂತ ಹಾಡೋಕ್ಕಾಗಲ್ಲ. ಅದು 10 ಮಂದಿ ಹುಡುಗರಿಗೆಲ್ಲ ಕಲಿಸ್ತಾರಲ್ಲ ಕ್ಲಾಸಲ್ಲಿ, ಟೀಚರ್ ಮುಂದೆ ಕೈ ಮಾಡ್ತಾ ಇರೋರು. ಅವ್ರು ಕೈ ಮಾಡ್ತಿದ್ದು ನಾವು ಹಾಡೋ ಹಂಗೆ ಹಾಡ್ತಿದ್ವಿ. ಅವರು ಹಾಡಬೇಕಾದ್ರೆ ಕೈ ಮಾಡೋರು ಮೇಂಟೈನ್ ಬ್ಯಾಲೆನ್ಸ್ ಅನ್ನೋರು. ಅದು ಏನು ಬ್ಯಾಲೆನ್ಸ್ ಅಂತಾರೋ ಗೊತ್ತಾಗ್ತಿದ್ದಿಲ್ಲ ನನಗೆ. ಒಂದ್ಸಲ ಮುಗಿದ ಮೇಲೆ ಕೇಳಿದೆ, ಅದು ಏನು ಬ್ಯಾಲೆನ್ಸ್ ಮೇಡಮ್ ಕೈ ಮಾಡ್ತಿರಲ್ಲ ಅಂತ. ಹೌದಯ್ಯ, ನೀನು ಹೋ ಅಂತ ಕಿರ್ಚ್ಕೊಂಡ್ರೆ ಅವ್ರ ಧ್ವನಿಗೆ ಅಡ್ಡ ಆಗುತ್ತೆ, ಅಥವಾ ನೀವು ಪಿಸ ಅಂದ್ರೆ ಅವ್ರ ಧ್ವನಿ ಕೇಳಿಸಲ್ಲ. ಅದಕ್ಕೇನು ಮಾಡಬೇಕು, ಮೇಂಟೈನ್ ಬ್ಯಾಲೆನ್ಸ್ ಅಂದರೆ ಏನು, ಹೆಂಗೆ ಮಾಡೋದು? ಭಾಳ ಚಂದ ಹೇಳಿದರು. ದೊಡ್ಡ ಫಿಲಾಸಫಿ ಆಯ್ತು, ಅದ್ರ ಬಗ್ಗೆ ಆರ್ಟಿಕಲ್ ಬರೆದೆ ನಾನು. ದೊಡ್ಡ ಫಿಲಾಸಫಿ ನನಗದು. ಅವ್ರು ಹೇಳಿದರು, ನೋಡೋ ನೀ ಹಾಡ್ತಿರ್ಬೇಕಾದ್ರೆ ಪಕ್ಕದಲ್ಲೂ ಹಾಡ್ತಿರ್ತಾರಲ್ಲ, ನಿನಕ್ಕಿಂತ ಅವ್ರ ಧ್ವನಿ ಜೋರಾಗಿ ಕೇಳಿಸಿ ನಿನ್ನ ಧ್ವನಿ ಸ್ವಲ್ಪ ಎತ್ತರ ಮಾಡ್ಕೊ. ನಿಂದೇ ಧ್ವನಿ ಜೋರು ಕೇಳಿಸ್ತದೆ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊ, ಅವ್ರ ಜೊತೆಗೆ ಹೊಂದಿಸ್ಕೊ ಅಂದರು. ಜೀವನದಲ್ಲಿ ಎಂಥ ದೊಡ್ಡ ಪಾಠ ಸ್ವಾಮಿ ಇದು. ನಾನು ದೊಡ್ಡವನು ಅಂತ ಹಾರಾಡ್ತಾ ಇರ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಏನೂ ಇಲ್ಲ ಅಂದಾಗ ಹೇಳ್ಬೇಕು ಮೇಲೆ ನೋಡ್ಕೊಂಡು, ಬದ್ದವ್ರು ನೋಡ್ಕೊಂಡು. ಎಷ್ಟು ಒಳ್ಳೆ ಫಿಲಾಸಫಿ. ಅದನ್ನ ಹೇಳ್ತಾರೆ, ಮದ್ದಲಿ ದನಿಯೋಳು ತಂಬೂರಿ, ಆ ಓಂಕಾರ ಜೊತೆಗೆ ನಿನ್ನ ತಂಬೂರಿ ಜೀವನ ಸೇರಿಸ್ಕೋ, ಅದ ತಿದ್ದಿ ನುಡಿಸಬೇಕು ತಂದೂರಿ. ಈ ತಂಬೂರಿ ಇದೆಯಲ್ಲ, ದಿನಾ ತಿದ್ದಬೇಕಿದನ್ನ. ಈ ಜೀವನ ದಿನಾ ತಿದ್ದಬೇಕಿದನ್ನ, ಸ್ವಲ್ಪ ದಿವಸ ಬಿಟ್ಟರೆ ಕೆಟ್ಟು ಹೋಗುತ್ತೆ. ತಿದ್ದುತ್ತಾ ಇರ್ಬೇಕದನ್ನ ಅಂತ ಹೇಳಿ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತೆಗೆ ತಕ್ಕ ತಂಬೂರಿ. ಒಬ್ಬ ಸಾಧಕನ ಕೈಯಲ್ಲಿ ಮಾತ್ರ ಪ್ರಯೋಜನ ಆಗುವಂಥ ತಂಬೂರಿ ಇದು. ಸಾಧಕನ ಕೈಯಲ್ಲಿ ಇಲ್ಲದೆ ಹೋದರೆ ಅಪ್ರಯೋಜಕವಾಗಿ ವ್ಯರ್ಥವಾಗಿ ಹೋಗುವಂಥದ್ದು. ಅದಕ್ಕೆ ಹೇಳ್ತಾರೆ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತೆಗೆ ತಕ್ಕ ತಂಬೂರಿ. ಈ ತಂಬೂರಿ ಬುದ್ಧಿವಂತನ ಕೈಯಲ್ಲಿ ಸಿಕ್ಕರೆ ಮಾತ್ರ ಒಂದು ವಸ್ತು ಆಗ್ತದೆ, ಇಲ್ಲದ್ರೆ ಕೆಟ್ಟು ಹೋಗ್ತದೆ. ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. 2 ಸಾಲಲ್ಲಿ ಹೇಳ್ತಾರೆ, ಒಬ್ಬ ತಂಬೂರಿ ಯಾರಿಗೆ ಒಳ್ಳೇದು ಯಾರಿಗೆ ಒಳ್ಳೇದಲ್ಲ. ಬಾಳಬಲ್ಲವರಿಗೆ ತಂಬೂರಿ. ಈ ಬಾಳನ್ನ ಬಲ್ಲವರಿಗೆ, ಬಾಳುವುದು ಹೇಗೆ, ಒಳಿತಾಗಿ ಜೀವನವನ್ನು ನಡೆಸೋದು ಹೇಗೆ ಅಂತ ಗೊತ್ತಿದ್ದವರಿಗೆ ಮಾತ್ರ ಇದು ದೇವ ಬಾಳಾಕ್ಷ ರಚಿಸಿದ ತಂಬೂರಿ. ಭಗವಂತ ಮಾಡಿದಂಥ ತಂಬೂರಿ ಇದು. ಯಾರಿಗೆ? ಬದುಕೋ ಗೊತ್ತಿದ್ದವರಿಗೆ ಭಗವಂತ ಕೊಟ್ಟಂಥ ತಂಬೂರಿ. ಆಮೇಲೆ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ತಾಳಗೇಡಿ ಇದ್ದಾನಲ್ಲ, ಜೀವನ ತಾಳದಲ್ಲಿಲ್ಲ ಒಂದು. ಏನು ಹೇಳಲಿ ಇದರ ಹಂಚಿಕೆ ಗೊತ್ತಿಲ್ಲದ ಹಾಗೆ, ಈ ಜೀವನ ನಡೆಸೋ ಹಾಗೆ ಬಗೆ ಗೊತ್ತಿಲ್ಲದವನಿಗೆ ತಾಳಗೇಡಿಗೆ ಸಲ್ಲದ ತಂಬೂರಿ. ಅವನು ಸಲ್ಲುವಂಥ ತಂಬೂರಿ ಅಲ್ಲ ಇದು. ಮತ್ತೆ ಹೇಳ್ತಾರೆ, ಸತ್ಯ ಶರದಿಯೊಳು ತಂಬೂರಿ, ಸತ್ಯವಾಗಿ ಬದುಕುವಂಥವನಿಗೆ ಈ ತಂಬೂರಿ ಹೇಗೆ? ನಿತ್ಯ ಉತ್ತಮರಾಡುವ ತಂಬೂರಿ. ಸತ್ಯವಾಗಿ ಬದುಕಿದರೆ ಇದು ಉತ್ತಮರಿರುವಂಥ ತಂಬೂರಿ, ಒಳ್ಳೆ ಉತ್ತಮರಾಗುವಂಥ ತಂಬೂರಿ. ಮುಂದೆ ಹೇಳ್ತಾರೆ, ಇದು ಭಾಳ ಮುಖ್ಯ ನನಗೆ. ಬತ್ತೀಸರಾಗದ ಬಗೆಯನ್ನು ಅರಿಯದಂಥ ಕತ್ತಿಗೆ ಇನ್ಯಾಕೆ ತಂಬೂರಿ ಅಂತ. ಕತ್ತೆ ಅದು ಅಂತ. ಬತ್ತೀಸರಾಗ ಅಂತ ನಮ್ಮಲ್ಲಿ ಬಹಳ ಮುಖ್ಯ. ಕನಕದಾಸರು ಹೇಳ್ತಾರೆ ಬತ್ತೀಸರಾಗ ಅಂತ, ಪುರಂದರದಾಸರ ರಾಗ ಬತ್ತೀಸರಾಗ ಅಂತಾರೆ. ಈ ಬೆಳಿಗ್ಗೆ ನಾನು ಮಹಾಮಹೋಪಾಧ್ಯಾಯ ಸತ್ಯನಾರಾಯಣ ಅವ್ರದ್ದು ಇದು ನೋಡ್ತಾ ಇದ್ದೆ, ಆರ್ಟಿಕಲ್ ನೋಡ್ತಾ ಇದ್ದೆ ಇದ್ರ ಬಗ್ಗೆ, ಬತ್ತೀಸರಾಗದ ಬಗ್ಗೆ ಬರೆದದ್ದು. ಅವ್ರು ಹೇಳ್ತಾರೆ, ಕನಕದಾಸರ 175 ಪದ್ಯಗಳು 32ರಲ್ಲೇ ಇರೋದು, 32 ರಾಗದಲ್ಲೇ ಇರುವಂಥದ್ದು. ಕ್ಲಾಸಿಫೈ ಮಾಡಿದ್ದಾರೆ ಅವ್ರು, ಯಾವ ಹಾಡು ಯಾವನ್ನ ಯಾವ ರಾಗದಲ್ಲಿ ಹಾಕಬೇಕು ಅಂತ. 32. ಈ 32 ಅಂದ್ರೆ 32 ಯಾಕೆ ಬಹಳ ಇಂಪಾರ್ಟೆಂಟು ಅಂತಂದರೆ, ಜೀವನ ನಡೆಸಬೇಕಾದ್ರೆ ಹೇಳ್ತಾರೆ, ನಮ್ಮ ಬ್ರಹ್ಮಸೂತ್ರದಲ್ಲಿ 32 ಬ್ರಹ್ಮ ವಿದ್ಯೆಗಳನ್ನು ಬರೆದಿದ್ದಾರೆ. ಒಂದು ಸಾರ್ಥಕ ಜೀವನ ನಡಿಬೇಕಾದ್ರೆ 32 ವಿದ್ಯೆಗಳು ಗೊತ್ತಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ 32 ರಾಗ. ಅವ್ರು ರಾಗ ಹೇಳ್ತಾನೆ ಇಲ್ಲ. ಈಗ ನಮ್ಮ ಜೀವನದ ರಾಗದಲ್ಲಿ ಆ 32 ವಿದ್ಯೆಗಳು ಬರಬೇಕು. ಮತ್ತು ಇನ್ನೊಂದು ಮಾತು ಗಟ್ಟಿಯಾಗಿ ಬರೋದು, 12ನೇ ಶತಮಾನದಲ್ಲಿ ವಚನಕಾರರು ಕೂಡ 32 ರಾಗ ಅಂತ ಹೇಳಿದ್ದಾರೆ. 12ನೇ ಶತಮಾನದಿಂದ 17ನೇ ಶತಮಾನದವರೆಗೂ 32 ರಾಗ ಅಷ್ಟು ಯಾಕೆ ಮುಖ್ಯ ಆಯಿತು ಅಂದರೆ, ಒಂದು ಮಾತಿದೆ, ಜೀವನದಲ್ಲಿ ರಾಗ ಬರುವಂಥದ್ದು
ನಾಲ್ಕುಗಳಿಂದ, ಒಂದು ಪ್ರಕೃತಿ, ಒಂದು ಭಾವ, ಕರ್ಮ ಮತ್ತು ಸೌಭಾಗ್ಯ ಅಂತ ನಾಲ್ಕು ಹೇಳ್ತಾರೆ. ಇವು ನಾಲ್ಕು ಇರಬೇಕಂತೆ. ಪ್ರಕೃತಿ, ಭಾವ, ಕರ್ಮ ಮತ್ತು ಸೌಭಾಗ್ಯ. ಅವೆಲ್ಲ 8 ವಿಭಾಗಗಳಿದ್ದಾವೆ. ಅದು ಹೇಳ್ತಾರೆ ಅಷ್ಟವಿಧ ಪ್ರಕೃತಿ ಅಂತ ಹೇಳ್ತಾರೆ. ಅಷ್ಟವಿಧ ಪ್ರಕೃತಿ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅವ್ಯಕ್ತ, ಮಹತ್ ಮತ್ತು ಅಹಂಕಾರ. ಈ 8 ಪ್ರಕೃತಿಯ ರೂಪಗಳು. ಅಷ್ಟಭಾವಗಳು, 4 ಭಾವಗಳು, 4 ವಿರುದ್ಧ ಭಾವಗಳು ಅಂತಿದೆ. ಧರ್ಮ, ಅಧರ್ಮ, ಜ್ಞಾನ, ಅಜ್ಞಾನ, ವೈರಾಗ್ಯ, ಅವೈರಾಗ್ಯ, ಐಶ್ವರ್ಯ, ಅನೈಶ್ವರ್ಯ. ಇವು 4 ಭಾವಗಳು 8 ಭಾವಗಳಾಗಿ ತಾರುವಂಥವು. ಅಷ್ಟಕರ್ಮಗಳಿದ್ದಾವೆ. ಶಮ, ದಮ, ತಪಸ್ಸು, ಶೌಚ, ಕ್ಷಾಂತಿ, ಯಥಾಜ್ಞಾನ, ವಿಜ್ಞಾನ ಮತ್ತು ಆರ್ಜವ. ಇವು 8 ಕರ್ಮಗಳು. ಇದರ ಜೊತೆಗೆ 8 ಸೌಭಾಗ್ಯಗಳು ಸೇರ್ಬೇಕಂತೆ. 8 ಸೌಭಾಗ್ಯಗಳು: ಗ್ರಹ, ಶಯ್ಯೆ, ವಸ್ತ್ರ, ಆಭರಣ, ಸ್ತ್ರೀ, ಪುಷ್ಪ, ಗಂಧ, ತಾಂಬೂಲ. ಇವೆಲ್ಲ ಸೇರಿದರೆ 32 ಆಯಿತು. 4 ಭಾವಗಳು ಸೇರಿ 4 ರಾಗಗಳು ಸೇರಿದಾಗ ಒಂದು ಜೀವನಕ್ಕೆ ಒಂದು ಬರುವಂಥದ್ದು. ಇವೆಲ್ಲ ಸೇರಿದಾಗ ಜೀವನದ ರಾಗ ಆಗ್ತದೆ ಅಂತ ಹೇಳ್ತಾರೆ. ಆ ಜೀವನದ ರಾಗನ ಹೇಳ್ತಾರೆ ಬತ್ತೀಸ ರಾಗದ ಬಗೆಯನ್ನರಿಯದಂತ. ಅದು ಗೊತ್ತಿಲ್ಲದೆ ಹೋದರೆ ಆ ಕತ್ತೆಗೆ ಇನ್ಯಾಕೆ ತಂಬೂರಿ, ಜೀವನ ಯಾಕೆ ಬೇಕಂತ ಅವನಿಗೆ ಅದು ಗೊತ್ತಿಲ್ಲದೆ ಹೋದರೆ ಅಂಥೇಳಿ ಕೊನೆದೊಂದು ದಯವಿಟ್ಟು ಹಾಡಿ. ಹಸನಾದ ಮ್ಯಾಳಕ್ಕೆ ತಂಬೂರಿದು ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನಾದು ಪುರಾಣವೇ. ಈ ಒಂಟಿ ಜೀವನ ಎಲ್ಲರ ಜೊತೆಗೆ ಬೆಳಿಬೇಕು, ವ್ಯಷ್ಟಿ ಸಮಷ್ಟಿ ಆಗಬೇಕು ಅಂತ ಹೇಳಿ ಹಸನಾದ ಮ್ಯಾಳಕ್ಕೆ ತಂಬೂರಿ. ಮೇಳ ಅಂದರೆ ಗುಂಪು, ಎಲ್ಲ ಸಜ್ಜನರೆಲ್ಲ ಸೇರ್ಕೋಬೇಕು. ಅದು ಕುಶಲರಿಗೊಪ್ಪುವ ತಂಬೂರಿ. ಇದು ಯಾರು ಕುಶಲವಾದ ಜೀವನ ನಡೆಸಬೇಕು ಅಂತಾರೋ ಅಂಥ ಸಜ್ಜರನ್ನು ಆಯ್ಕೆ ಮಾಡಿಕೊಂಡು ಒಂದು ಮೇಳ ಮಾಡ್ಕೊಂಡು ಅವ್ರ ಜೊತೆಗೆ ಬದುಕ್ತಾರೆ. ಅದಕ್ಕೆ ಹೇಳ್ತಾರೆ ಏನು ಮಾಡಬೇಕು? ಶಿಶುನಾಳಧೀಶನ ಓದು ಪುರಾಣದಿ. ಶಿಶುನಾಳಧೀಶನ ವಿಷಯ ತಿಳ್ಕೊಂಡು ಹಸನಾಗಿ ಬಾರಿಸೋ ತಂಬೂರಿ. ಹಸನಾಗಿ ಚೆನ್ನಾಗಿ ಬಾರಿಸೋ ತಂಬೂರಿ ಅಂದರೆ ಅತ್ಯಂತ ಚೆನ್ನಾಗಿ ಜೀವನವನ್ನು ಬದುಕು ಅಂತ ಹೇಳಿದ ಹಾಗೆ. ಜೀವನವನ್ನು ಬದುಕಬೇಕಾದ್ರೆ ಏನು ಮಾಡಬೇಕು ಅಂದರೆ ಓಂಕಾರ ಜೊತೆಗೆ ಬೆರೆಸಿಕೊಂಡು ಸದಾ ತಿದ್ದಿಕೊಂಡು ಬುದ್ಧಿಯವರಂತ ಆಗ್ತಾ ಭಗವಂತ ಕಳಿಸಿದಂಥ ತಂಬೂರಿ ವ್ಯರ್ಥ ಆಗಬಾರ್ದು ಅಂತ ತಿಳ್ಕೊಂಡು
ಸತ್ಯ ಶರದಿಯೊಳಗಿದ್ದುಕೊಂಡು ಬತ್ತೀಸ ರಾಗವನ್ನು ಹಾಡ್ತಾ ಕುಶಲ ಕರ್ಮಿಗಳಾಗಿ ಬದುಕಿದರೆ ಕಳಿಸಿದಂಥ ಭಗವಂತನಿಗೂ ತೃಪ್ತಿ, ಬದುಕಿದಂತಹ ಜೀವನದ ಸಾರ್ಥಕತೆ ಎರಡೂ ಆಗ್ತದೆ ಅಂತ ತಿಳಿಸ ಶರೀಫ್ ಅಜ್ಜನಿಗೆ ನಮಸ್ಕಾರಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಯೋಜನೆ ಮಾಡಿ ನಮಗೆಲ್ಲ ಅಂತಃಕರಣದ ಕವಚವನ್ನು ಹೊದಿಸಿದಂಥ ಪತಿ ಪಾಂಡುರಂಗರವರಿಗೆ ನಮಸ್ಕಾರಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ.